ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುತ್ತಿರುವ ಏಪ್ರಿಲ್ 24ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಏಪ್ರಿಲ್ 23ರಂದು ನಾವು ಕೇಳಿದಂಥ ಪ್ರಿಲಿಮ್ಸ್ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ನಮ್ಮ ಮೊದಲ ಪ್ರಶ್ನೆ ಕೇಳ್ತಾ ಇದೆ, ವಿಚ್ ಆಫ್ ದಿ ಫಾಲೋಯಿಂಗ್ ಫ್ಯಾಕ್ಟರ್ಸ್ ಆರ್ ಕನ್ಸಿಡರಿಂಗ್ ಇನ್ ಫಿಕ್ಸಿಂಗ್ ದ MSP ಫಾರ್ ಅ ಕ್ರಾಪ್ ಇನ್ ಇಂಡಿಯಾ ಅಂತ ಹೇಳಿ. MSP ಅಂತ ಅಂದರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಹೇಳಿ, ಇದನ್ನು ಕನ್ನಡದಲ್ಲಿ ಬೆಂಬಲ ಬೆಲೆ ಅಂತ ಕೂಡ ಕರಿತೇವೆ. ಈ ಬೆಂಬಲ ಬೆಲೆಯನ್ನು ಫಿಕ್ಸ್ ಮಾಡುವಲ್ಲಿ ಈ ಕೆಳಗಿನ ಯಾವೆಲ್ಲ ಅಂಶಗಳನ್ನು ಕನ್ಸಿಡರ್ ಮಾಡಿಕೊಂಡು ಬೆಂಬಲ ಬೆಲೆಯನ್ನು ನೀಡ್ತೇವೆ ಕ್ರಾಪ್ಸ್ಗಳಿಗೆ ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿರುವಂಥದ್ದು. ಮಿನಿಮಮ್ ಸಪೋರ್ಟ್ ಪ್ರೈಸನ್ನು ಯಾವೆಲ್ಲ ಬೆಳೆಗಳಿಗೆ ನೀಡ್ತಾರೆ, ಎಷ್ಟು ಬೆಳೆಗಳಿಗೆ ನೀಡ್ತಾರೆ, ಯಾರು ಇದಕ್ಕೆ ಇಷ್ಟೇ ಪ್ರೈಸನ್ನು ನೀಡಬೇಕು ಅನ್ನುವಂಥ ರೆಕಮೆಂಡೇಷನನ್ನು ಮಾಡ್ತಾರೆ, ಯಾರು ಈ ಪ್ರೈಸನ್ನು ನೀಡೋದಕ್ಕೆ ಒಪ್ಪಿಗೆಯನ್ನು ಸೂಚಿಸ್ತಾರೆ, ಈ ಎಲ್ಲ ಅಂಶಗಳನ್ನು ಸ್ಪಷ್ಟವಾಗಿ ತಿಳ್ಕೊಂಡಿರಿ. ಇದು ನಿಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಆಗುವಂಥ ಒಂದು ಟಾಪಿಕ್ ಆಗಿರುತ್ತೆ. MSPಯನ್ನು ಪ್ರತಿ ವರ್ಷದಲ್ಲಿ 2 ಬಾರಿ ಸಪೋರ್ಟಿಂಗ್ ಪ್ರೈಸಸ್ಗಳನ್ನಾಗಿ ಘೋಷಣೆ ಮಾಡಲಾಗುತ್ತೆ. ಇವುಗಳನ್ನು ಎಷ್ಟು ಬೆಳೆಗಳಿಗೆ ನೀಡ್ತಾರೆ ಅಂತ ಅಂದರೆ 24 ಕ್ರಾಪ್ಸ್ಗಳಿಗೆ ಈ MSPಯನ್ನು ಅನೌನ್ಸ್ ಮಾಡಲಾಗುತ್ತೆ. ಇದನ್ನು ರೆಕಮೆಂಡೇಷನ್ ಮಾಡೋರು ಯಾರು ಅಂತ ಅಂದರೆ ಕಮಿಷನ್ ಫಾರ್ ಅಗ್ರಿಕಲ್ಚರಲ್ ಕಾಸ್ಟ್ ಅಂಡ್ ಪ್ರೈಸಸ್ CACPನವರು MSPಯನ್ನು ನೀಡೋದ್ರ ಕುರಿತಾಗಿ ರೆಕಮೆಂಡೇಷನನ್ನು ಮಾಡ್ತಾರೆ. ಆದರೆ ಇದನ್ನು ಒಪ್ಪಿಗೆಯನ್ನು ಸೂಚಿಸುವಂಥವರು, ಅಪ್ರೂವಲನ್ನು ಮಾಡುವಂಥವರು ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ನವರು ಆಗಿರ್ತಾರೆ. ಇದೆರಡರಲ್ಲಿ ಕನ್ಫ್ಯೂಷನ್ ಬೇಡ. ರೆಕಮೆಂಡೇಷನ್ ಮಾಡುವಂಥದ್ದು CACP, ಕಮಿಷನ್ ಫಾರ್ ಅಗ್ರಿಕಲ್ಚರಲ್ ಕಾಸ್ಟ್ ಅಂಡ್ ಪ್ರೈಸಸ್ನವರು. ಇದರ ಅಂತಿಮ ತೀರ್ಮಾನವನ್ನು ತಗೊಂಡು ಒಪ್ಪಿಗೆಯನ್ನು ಸೂಚಿಸುವಂಥವರು ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ನವರು. ಸರಿಯಾದ ಪ್ರಮಾಣದಲ್ಲಿ ಮಳೆ ಆದಂಥ ವರ್ಷಗಳಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಪ್ರೊಡಕ್ಷನನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಈಲ್ಡ್ ಅನ್ನುವಂಥದ್ದು ಆ ವರ್ಷ ಬಹಳನೇ ಹೆಚ್ಚಿಗೆ ಇರುತ್ತೆ. ಅಂಥ ಸಂದರ್ಭದಲ್ಲಿ ಸಪ್ಲೈ ಅನ್ನುವಂಥದ್ದು ಹೆಚ್ಚಾಗಿ ಡಿಮ್ಯಾಂಡ್ ಅಷ್ಟೇ ಇದ್ದಾಗ ಬೆಲೆ ಅನ್ನುವಂಥದ್ದು ಕಡಿಮೆ ಆಗುವ ಸಂಭವ ಹೆಚ್ಚಿರುತ್ತೆ. ಈ ಬೆಲೆ ಕಡಿಮೆ ಆಗದಂತೆ ನೋಡ್ಕೊಳ್ಳೋದಕ್ಕೆ ಅಂತ ಹೇಳಿ ಸರ್ಕಾರದವರು ಮಿನಿಮಮ್ ಸಪೋರ್ಟ್ ಪ್ರೈಸನ್ನು ನೀಡುವಂಥದ್ದು. ಯಾವ ಫ್ಯಾಕ್ಟರ್ಸ್ಗಳನ್ನು ಕನ್ಸಿಡರ್ ಮಾಡಿಕೊಂಡು ಈ ಮಿನಿಮಮ್ ಸಪೋರ್ಟ್ ಪ್ರೈಸನ್ನು ನೀಡ್ತಾರೆ ಅಂತ ಅಂದರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಒಂದು ಫ್ಯಾಕ್ಟರ್ ಆಗಿರುತ್ತೆ. ಅಂದರೆ ಈ ಬೆಳೆಯನ್ನು ಬೆಳೆಯೋದಕ್ಕೆ ಎಷ್ಟು ದುಡ್ಡು ಖರ್ಚಾಗಿರುತ್ತೆ ಅನ್ನೋದನ್ನು ಒಂದು ಫ್ಯಾಕ್ಟರ್ ಆಗಿ ಕನ್ಸಿಡರ್ ಮಾಡ್ತಾರೆ. ಮತ್ತು ಇನ್ಪುಟ್ ಪ್ರೈಸಸ್ಗಳಲ್ಲಿ ಯಾವುದೇ ರೀತಿಯಾದಂಥ ಚೇಂಜಸ್ ಆಗಿದೆಯಾ, ಅಂದರೆ ಈ ಬೆಳೆಯನ್ನು ಬೆಳೆಯೋದಕ್ಕೆ ಬಳಸುವಂಥ ಸೀಡ್ಸ್ಗಳಾಗಿರ್ಬೋದು, ಫರ್ಟಿಲೈಸರ್ ಆಗಿರ್ಬೋದು, ಈ ರೀತಿಯಾದಂಥ ಇನ್ಪುಟ್ ಪ್ರೈಸಸ್ಗಳಲ್ಲಿ ಬದಲಾವಣೆ ಆಗಿದ್ದರೆ ಅದನ್ನು ಕೂಡ ಗಮನದಲ್ಲಿಟ್ಕೊಂಡು MSPಯನ್ನು ಕೂಡ ಹೆಚ್ಚು ಮಾಡ್ತಾರೆ. ಮತ್ತು ಇನ್ಪುಟ್ ಔಟ್ಪುಟ್ ಪ್ರೈಸ್ ಪ್ಯಾರಿಟಿ ಅನ್ನೋದನ್ನು ಕೂಡ ಗಮನದಲ್ಲಿಟ್ಕೊಂಡು ಈ MSPಯನ್ನು ಡಿಸೈಡ್ ಮಾಡುವಂಥದ್ದು. ಮಾರ್ಕೆಟ್ ಪ್ರೈಸಸ್ನಲ್ಲಿ ಯಾವ ರೀತಿ ಟ್ರೆಂಡ್ಸ್ ಇದೆ ಅನ್ನೋದನ್ನು ಕೂಡ ಗಮನದಲ್ಲಿಟ್ಕೊಳ್ತಾರೆ. ಡಿಮ್ಯಾಂಡ್ ಮತ್ತು ಸಪ್ಲೈಯನ್ನು ಕೂಡ ಗಮನದಲ್ಲಿಟ್ಕೊಳ್ತಾರೆ. ಇಂಟರ್ ಕ್ರಾಪ್ ಪ್ರೈಸ್ ಪ್ಯಾರಿಟಿ ಅಂದರೆ ಬೇರೆ ಬೇರೆ ಬೆಳೆಗಳ ನಡುವೆ ಇರತಕ್ಕಂಥ ಪ್ರೈಸ್ಗಳ ವ್ಯತ್ಯಾಸ ಎಷ್ಟು, ಇದನ್ನು ಕೂಡ ಗಮನದಲ್ಲಿಟ್ಕೊಳ್ತಾರೆ. ಎಫೆಕ್ಟ್ ಆನ್ ಕಾಸ್ಟ್ ಆಫ್ ಲಿವಿಂಗ್ನ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನು ಗಮನದಲ್ಲಿಟ್ಕೊಂಡು, ಜನರಲ್ ಪ್ರೈಸ್ ಲೆವೆಲ್ನ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನು ಗಮನದಲ್ಲಿಟ್ಕೊಂಡು, ಇಂಟರ್ನ್ಯಾಷನಲ್ ಪ್ರೈಸ್ ಸಿಚುಯೇಷನ್ ಯಾವ ರೀತಿ ಇದೆ ಅನ್ನೋದನ್ನು ನೋಡಿಕೊಂಡು ಈ ಎಲ್ಲ ಅಂಶಗಳ ಆಧಾರದ ಮೇಲೆ MSPಯನ್ನು ಸರ್ಕಾರದವರು ಡಿಸೈಡ್ ಮಾಡುವಂಥದ್ದು. ಇಲ್ಲಿ ಫಾರ್ಮರ್ಸ್ಗಳ ಮೈಗ್ರೇಷನ್ ಪ್ಯಾಟರ್ನ್ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗಲ್ಲ. ಇದರ ಆಧಾರದ ಮೇಲೆ MSPಯನ್ನು ನಾವು ಡಿಸೈಡ್ ಮಾಡಲ್ಲ. ಹಾಗಾಗಿ ಆಪ್ಷನ್ C 1, 2, 3, 4 ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆಯಲ್ಲಿ ವಿತ್ ರೆಫರೆನ್ಸ್ ಟು ದ ನ್ಯೂಟ್ರಿಯೆಂಟ್ ಬೇಸ್ಡ್ ಸಬ್ಸಿಡಿ ಸ್ಕೀಮ್ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಕೇಳ್ತಾ ಇದ್ದಾರೆ. ನ್ಯೂಟ್ರಿಯೆಂಟ್ ಬೇಸ್ಡ್ ಸಬ್ಸಿಡಿ ಸ್ಕೀಮ್ನ ಆಧಾರಿತವಾಗಿ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅನ್ನೋದನ್ನು ಗುರುತಿಸಬೇಕಾಗುತ್ತೆ. ಈ ಒಂದು ಸ್ಕೀಮನ್ನು ಅಥವಾ ಈ ಒಂದು ಪ್ರೋಗ್ರಾಮನ್ನು ಇಂಟ್ರೊಡ್ಯೂಸ್ ಮಾಡಿದಂಥದ್ದು 2010ರಲ್ಲಿ. ಈ ಸ್ಕೀಮ್ನ ಅಡಿಯಲ್ಲಿ ಫಿಕ್ಸ್ಡ್ ಅಮೌಂಟ್ ಆಫ್ ಸಬ್ಸಿಡಿಯನ್ನು ಡಿಸೈಡ್ ಮಾಡಲಾಗುತ್ತೆ. ಆನ್ಯಲ್ ಬೇಸಿಸ್ನಲ್ಲಿ ವಾರ್ಷಿಕವಾಗಿ ಎಷ್ಟು ಸಬ್ಸಿಡಿಯನ್ನು ನೀಡ್ತೇವೆ ಅನ್ನೋಂಥದ್ದನ್ನು ಡಿಸೈಡ್ ಮಾಡಲಾಗುತ್ತೆ. ಸಬ್ಸಿಡೈಸ್ಡ್ ಫಾಸ್ಫ್ಯಾಟಿಕ್ ಮತ್ತು ಪೊಟ್ಯಾಷಿಕ್ ಫರ್ಟಿಲೈಸರ್ಸ್ಗಳನ್ನು ನೀಡಲಾಗುತ್ತೆ. ಯೂರಿಯಾವನ್ನು ಈ ಸ್ಕೀಮ್ನ ಅಡಿಯಲ್ಲಿ ಸಬ್ಸಿಡೈಸ್ಡ್ ರೇಟ್ನಲ್ಲಿ ನೀಡಲಾಗೋದಿಲ್ಲ. ಯಾವ ಆಧಾರಿತವಾಗಿ ಈ ಸಬ್ಸಿಡಿಯನ್ನು ನೀಡ್ತೀವಿ ಅಂತ ಅಂದರೆ ನ್ಯೂಟ್ರಿಯೆಂಟ್ ಕಂಟೆಂಟ್ ಎಷ್ಟು ಪ್ರೆಸೆಂಟ್ ಇದೆ ಅನ್ನೋದನ್ನು ನೋಡಿಕೊಂಡು ಆ ಆಧಾರದ ಮೇಲೆ ಸಬ್ಸಿಡಿಯನ್ನು ನೀಡೋದ್ರಿಂದಾಗಿ ಇದು ನ್ಯೂಟ್ರಿಯೆಂಟ್ ಬೇಸ್ಡ್ ಸಬ್ಸಿಡಿ ಸ್ಕೀಮ್ ಅನ್ನುವಂಥ ಹೆಸರನ್ನು ಪಡೆದಿರುವಂಥದ್ದು. ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ಗಳಾದಂಥ ನೈಟ್ರೋಜನ್, ಫಾಸ್ಫರಸ್, ಸಲ್ಫರ್ ಮತ್ತು ಪೊಟ್ಯಾಷಿಯಂ ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳು ಕ್ರಾಪ್ಸ್ಗಳ ಡೆವಲಪ್ಮೆಂಟಿಗೆ ಮತ್ತು ಅದರ ಗ್ರೋತ್ಗೆ ಬಹಳನೇ ಇಂಪಾರ್ಟೆಂಟ್ ಆಗುವಂಥ ನ್ಯೂಟ್ರಿಯೆಂಟ್ಸ್ಗಳಾಗಿರೋದ್ರಿಂದ ಇವುಗಳಿಗೆ ಹೆಚ್ಚು ಒತ್ತನ್ನು ನೀಡಿ ಈ ನ್ಯೂಟ್ರಿಯೆಂಟ್ ಬೇಸ್ಡ್ ಸಬ್ಸಿಡಿ ಸ್ಕೀಮ್ನ ಅಡಿಯಲ್ಲಿ ಸಬ್ಸಿಡಿಯನ್ನು ನೀಡುವಂಥದ್ದು. ಈ ಸ್ಕೀಮ್ ಅಥವಾ ಪ್ರೋಗ್ರಾಮನ್ನು ಡಿಪಾರ್ಟ್ಮೆಂಟ್ ಆಫ್ ಫರ್ಟಿಲೈಸರ್ಸ್ನವರು ಇಂಪ್ಲಿಮೆಂಟ್ ಮಾಡ್ತಾರೆ. ಇಲ್ಲಿ ನೀಡಿರ್ತಕ್ಕಂಥ ಹೇಳಿಕೆಗಳನ್ನು ಗಮನಿಸೋದಾದರೆ ಮೊದಲ ಹೇಳಿಕೆ ಹೇಳ್ತಾ ಇದೆ, ಇಟ್ ವಾಸ್ ಇನಿಷಿಯೇಟೆಡ್ ಡ್ಯೂರಿಂಗ್ ದ ಗ್ರೀನ್ ರೆವಲ್ಯೂಷನ್ ಪೀರಿಯಡ್ ಇನ್ ಇಂಡಿಯಾ ಅಂತ ಹೇಳಿ. ಇದು ತಪ್ಪಾದಂಥ ಹೇಳಿಕೆ ಆಗುತ್ತೆ. ಯಾಕೆಂದರೆ ಗ್ರೀನ್ ರೆವಲ್ಯೂಷನನ್ನು ನಾವು 60s 70sನಲ್ಲಿ ಕಾಣ್ತೇವೆ. ಆದರೆ 2010ನಲ್ಲಿ ಈ ಸ್ಕೀಮನ್ನು ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ ಇದು ತಪ್ಪಾದಂಥ ಹೇಳಿಕೆ ಆಗುತ್ತೆ. ಎರಡನೇ ಹೇಳಿಕೆ ಹೇಳ್ತಾ ಇದೆ, ಬಿಸೈಡ್ಸ್ NPK ನೈಟ್ರೋಜನ್, ಫಾಸ್ಫರಸ್ ಅಂಡ್ ಪೊಟ್ಯಾಷಿಯಂ ಫರ್ಟಿಲೈಸರ್ಸ್ ಇಟ್ ಆಲ್ಸೋ ಇನ್ಕ್ಲೂಡ್ಸ್ ಯೂರಿಯಾ ಅಂಡರ್ ಇಟ್ಸ್ ಆಂಬಿಟ್ ಅಂತ ಹೇಳಿ. NPK ಫರ್ಟಿಲೈಸರ್ಸ್ನೊಟ್ಟಿಗೆ ಯೂರಿಯಾ ಕೂಡ ಈ ಸ್ಕೀಮ್ನ ಅಡಿಯಲ್ಲಿ ಮೆನ್ಷನ್ ಆಗಿರುತ್ತೆ ಅಥವಾ ಈ ಆಂಬಿಟ್ ಒಳಗೆ ಇದು ಕೂಡ ಕವರ್ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದೆ. ಇದು ಕೂಡ ತಪ್ಪಾದಂಥ ಹೇಳಿಕೆ ಆಗುತ್ತೆ. ಯೂರಿಯಾ ಇದರಲ್ಲಿ ಇನ್ಕ್ಲೂಡ್ ಆಗಿರಲ್ಲ. ಆಪ್ಷನ್ D ನೈದರ್ 1 nor 2 ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆಯಲ್ಲಿ ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್ FRP ಈ ಸೀನ್ ಇನ್ ದ ನ್ಯೂಸ್
ರಿಲೇಟೆಡ್ ಟು ವಿಚ್ ಆಫ್ ದಿ ಫಾಲೋಯಿಂಗ್ ಕ್ರಾಪ್ ಅಂತ ಕೇಳ್ತಾ ಇದ್ದಾರೆ. FRP ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್ ಅನ್ನೋದನ್ನ ನಾವೀಗ ಸುದ್ದಿಯಲ್ಲಿ ಕಾಣ್ತಾ ಇದ್ದೇವೆ. ಇದು ಯಾವ ಕ್ರಾಪ್ಗೆ ಕುರಿತಂತದ್ದಾಗಿದೆ ಅನ್ನೋದನ್ನ ಗುರುತಿಸಬೇಕಾಗುತ್ತೆ. ಇದು ಶುಗರ್ ಕೇನ್ಗೆ ನೀಡುವಂತ ಪ್ರೈಸ್ ಆಗಿರುತ್ತೆ. ಇದನ್ನ ರೆಕಮೆಂಡ್ ಮಾಡೋರು ಕೂಡ ಕಮಿಷನ್ ಫಾರ್ ಅಗ್ರಿಕಲ್ಚರಲ್ ಕಾಸ್ಟ್ ಅಂಡ್ ಪ್ರೈಸಸ್ನವರೇ ಆಗಿರ್ತಾರೆ. ಆದರೆ ಇದನ್ನ ಫಿಕ್ಸ್ ಮಾಡುವಂತವರು ಯೂನಿಯನ್ ಗವರ್ಮೆಂಟ್ನವರು ಆಗಿರ್ತಾರೆ. CACP ಕಮಿಷನ್ ಫಾರ್ ಕಾಸ್ಟ್ ಅಂಡ್ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಇದು ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ಸ್ ವೆಲ್ಫೇರ್ನ ಅಡಿಯಲ್ಲಿ ಒಂದು ಅಟ್ಯಾಚ್ಡ್ ಆಫೀಸ್ ಆಗಿ ಕೆಲಸ ಮಾಡುತ್ತೆ. MSP, FRP ಇವೆಲ್ಲವೂ ಕೂಡ UPSCಯ ಒಂದು ಫೇವ್ರೆಟ್ ಟಾಪಿಕ್. ಇದರ ಕುರಿತಂತೆ ಪ್ರಶ್ನೆಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸಾಕಷ್ಟು ಡೆಪ್ತಲ್ಲಿ ನೀವು ಈ ಕಾನ್ಸೆಪ್ಟ್ಸ್ಗಳನ್ನು ಅರ್ಥ ಮಾಡಿಕೊಂಡು ಇದಕ್ಕೆ ರಿಲೇಟ್ ಆಗುವಂಥ ಎಲ್ಲ ಡೇಟಾವನ್ನು ನೆನ್ಪಿಟ್ಕೊಂಡಿರಿ. ಕಡೆಯ ಪ್ರಶ್ನೆಯಲ್ಲಿ ಶಾಹಿ ಲಿಚಿ ಸೀನ್ ಇನ್ ದ ನ್ಯೂಸ್ ಈಸ್ ಅ ಜಿಯೋಗ್ರಫಿಕಲ್ ಇಂಡಿಕೇಶನ್ ಪ್ರಾಡಕ್ಟ್. ಇಟ್ ಬಿಲಾಂಗ್ಸ್ ಟು ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಸ್ ಅಂತ ಕೇಳ್ತಾ ಇದ್ದಾರೆ. ಶಾಹಿ ಲೀಚಿ ಅನ್ನುವಂಥದ್ದು ಒಂದು GI ಪ್ರಾಡಕ್ಟ್ ಆಗಿದ್ದು ಇದು ಈ ಕೆಳಗಿನ ಯಾವ ರಾಜ್ಯಕ್ಕೆ ಬಿಲಾಂಗ್ ಆಗಿರುವಂಥದ್ದು ಅನ್ನೋದನ್ನ ನಾವು ಗುರುತಿಸಬೇಕಾಗುತ್ತೆ. ಈಗ COVID-19ನ ಹಿನ್ನೆಲೆಯಲ್ಲಿ ಒಂದು ಪ್ರೊಲಾಂಗ್ಡ್ ಲಾಕ್ಡೌನ್ 40 ದಿನಗಳ ಲಾಕ್ಡೌನ್ ಅನ್ನುವಂಥದ್ದು ಉಂಟಾಗಿರೋದ್ರಿಂದ 45,000ಕ್ಕೂ ಹೆಚ್ಚು ಲೀಚಿಯನ್ನು ಬೆಳೀತಿದ್ದಂಥ ಫಾರ್ಮರ್ಸ್ಗಳಿಗೆ ಇದು ತೊಂದರೆಯನ್ನು ಉಂಟು ಮಾಡಿದೆ. ಆಲ್ಮೋಸ್ಟ್ 1000 crores ಆಫ್ ರುಪೀಸ್ ಆಫ್ ಲೀಚಿ ಅನ್ನುವಂಥದ್ದು ಇವತ್ತು ನಷ್ಟ ಆಗ್ತಾ ಇದೆ, ಅಥವಾ ಅದರ ಬೆಳೆ ಅನ್ನುವಂಥದ್ದು ಸರಿಯಾದ ಮಾರ್ಕೆಟ್ ಇಲ್ಲದೆ ಒದ್ದಾಡಬೇಕಾಗಿ ಬಂದಿದೆ. ಇದನ್ನು ನಾವು ಎಲ್ಲಿ ಹೆಚ್ಚು ಕಾಣ್ತೇವೆ ಅಂತಂದ್ರೆ ಬಿಹಾರ ರಾಜ್ಯದಲ್ಲಿ ಅನ್ನೋದನ್ನ ಗುರುತಿಸಬೇಕಾಗುತ್ತೆ. ಬಿಹಾರದ ಮುಜಾಫರ್ಪುರ್ ಡಿಸ್ಟ್ರಿಕ್ಟ್ನಲ್ಲಿ ಇದನ್ನ ಅತಿ ಹೆಚ್ಚು ಬೆಳೆಯುವಂಥದ್ದು. ಆಲ್ಮೋಸ್ಟ್ 40% ಆಫ್ ಟೋಟಲ್ ಇಂಡಿಯಾಸ್ ಲೀಚಿ ಪ್ರೊಡಕ್ಷನ್ ಏನಿದೆ ಅದು ಬಿಹಾರದಲ್ಲೇ ಆಗುವಂಥದ್ದು. ಈ ಬಿಹಾರದ ಶಾಹಿ ಲೀಚಿ ಅನ್ನುವಂಥದ್ದು ಜಿಯೋಗ್ರಫಿಕಲ್ ಇಂಡಿಕೇಶನ್ ಅನ್ನು ಕೂಡ ಪಡೆದಿದೆ. GI ಟ್ಯಾಗ್ ಅನ್ನು ಹೊಂದಿರತಕ್ಕಂಥ ಯಾವುದೇ ಐಟಮ್ ಆಗಿರ್ಬೋದು ಅದು ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಶಾಹಿ ಲೀಚಿ ಯಾವ ರಾಜ್ಯಕ್ಕೆ ಸೇರಿದಂಥದ್ದು ಅನ್ನುವಂಥದ್ದು ಸ್ಪಷ್ಟವಾಗಿ ನಮಗೆ ಗೊತ್ತಿರಲಿ. ನಿನ್ನೆ ಇದರ ಕುರಿತಂತೆ ಹಿಂದೂವಿನಲ್ಲಿ ಲಾಕ್ಡೌನ್ ಲೀವ್ಸ್ ಬಿಹಾರ್ಸ್ ಲಿಚಿ ಗ್ರೋಯರ್ಸ್ ಇನ್ ದ ಲರ್ಚ್ ಅನ್ನುವಂಥ ಒಂದು ಆರ್ಟಿಕಲ್ ಬಂದಿತ್ತು. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಹಾಗೂ ಇದು GI ಟ್ಯಾಗ್ ಅನ್ನು ಸಹ ಹೊಂದಿರುವ ಹಿನ್ನೆಲೆಯಲ್ಲಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ನೀವು ನೆನ್ಪಿಟ್ಕೊಳ್ಳಿ. ಟಾರ್ಗೆಟೆಡ್ ನ್ಯೂಸ್ ಅನಾಲಿಸಿಸ್ ನಾಡಿಯಲ್ಲಿನ ಇಂದಿನ ಆರ್ಟಿಕಲ್ಸ್ಗಳನ್ನು ನೋಡೋಣ. ಮೊದಲ ಆರ್ಟಿಕಲ್ನಲ್ಲಿ ಮಾಡೆಲ್ ಶೋಸ್ ಡೆತ್ಸ್ ಕೇಸಸ್ ರೈಸಿಂಗ್ ಓವರ್ ನೆಕ್ಸ್ಟ್ 3 weeks ಅನ್ನೋದಾಗಿದೆ. ಇಲ್ಲೊಂದು ಮ್ಯಾಥಮೆಟಿಕಲ್ ಮಾಡೆಲ್ ಅನ್ನು ನೀಡಿದ್ದಾರೆ. ಈ ಮಾಡೆಲ್ನ ಪ್ರಕಾರವಾಗಿ ಮುಂದಿನ 3 ವಾರಗಳಲ್ಲಿ COVID-19 ಇನ್ಫೆಕ್ಟೆಡ್ ಪೇಷಂಟ್ಸ್ಗಳು ಅಥವಾ COVID-19 ಡೆತ್ಸ್ ಅನ್ನುವಂಥದ್ದು ಭಾರತದಲ್ಲಿ ಹೆಚ್ಚಾಗಲಿದೆ. ಇದರ ಕುರಿತಾಗಿ ನೋಡೋಣ. ಎರಡನೇ ಆರ್ಟಿಕಲ್ನಲ್ಲಿ ಆಸ್ಟ್ರೇಲಿಯಾ ಪಿಚಸ್ ಫಾರ್ ಟ್ರೈಲ್ಯಾಟ್ರಲ್ ಟೈಸ್ ಅನ್ನೋದನ್ನು ನೋಡೋಣ. ಇಲ್ಲಿ ಆಸ್ಟ್ರೇಲಿಯಾದ ಅಫಿಷಿಯಲ್ಸ್ಗಳು ಟ್ರೈಲ್ಯಾಟ್ರಲ್ ಟೈಲ್ಸ್ಗಳನ್ನು ಕಾಲ್ಡ್ ಆಫ್ ಮಾಡಿದ್ದಾರೆ. ಇದು ಯಾವುದು ಅನ್ನೋದನ್ನ ನೋಡೋಣ. ಮೂರನೇ ಆರ್ಟಿಕಲ್ನಲ್ಲಿ ಕಾಮಾಖ್ಯ ಟೆಂಪಲ್ ಫೆಸ್ಟಿವಲ್ ಕಾಲ್ಡ್ ಆಫ್ ಅನ್ನೋದಾಗಿದೆ. ಕಾಮಾಖ್ಯ ಟೆಂಪಲ್ನಲ್ಲಿ ನಡೆಯುವಂಥ ಅಂಬುಬಾಚಿ ಫೆಸ್ಟಿವಲ್ ಅನ್ನ COVID-19ನ ಲಾಕ್ಡೌನ್ನ ಹಿನ್ನೆಲೆಯಲ್ಲಿ ಈ ವರ್ಷ ಕಾಲ್ಡ್ ಆಫ್ ಮಾಡಲಾಗಿದೆ. ಅದರ ಕುರಿತಾದಂತೆ ನೋಡೋಣ. ನಾಲ್ಕನೇ ಆರ್ಟಿಕಲ್ನಲ್ಲಿ DRDOದವರು ಒಂದು ಮೊಬೈಲ್ ವೈರಾಲಜಿ ಲ್ಯಾಬ್ ಅನ್ನ ಡೆವಲಪ್ ಮಾಡಿದ್ದಾರೆ. ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ನಮ್ಮ ಕಡೆಯ TNA ಆರ್ಟಿಕಲ್ನಲ್ಲಿ ಇಸ್ರೋದವರು ಗಗನಯಾನ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಮಿಷನ್ ಏನಿದೆ ಈ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಮಿಷನ್ಗೋಸ್ಕರ ಕೆಲವೊಂದು ಇಂಡಿಜಿನಸ್ ಟೆಕ್ನಾಲಜಿಯ ಪ್ರಪೋಸಲ್ಸ್ಗಳನ್ನು ಇನ್ವೈಟ್ ಮಾಡಿದ್ದಾರೆ. ಇದನ್ನು ನಾವು ನಮ್ಮ 5ನೇ ಅಥವಾ ಕಡೆಯ ಆರ್ಟಿಕಲ್ ನಲ್ಲಿ ನೋಡೋಣ. ಇಂದಿನ ಡೈಲಿ ಎಡಿಟೋರಿಯಲ್ ಎನ್ರಿಚ್ಮೆಂಟ್ ಪ್ರೋಗ್ರಾಮ್ ನಾಡಿಯಲ್ಲಿ ಡೀಪ್ ನಾಡಿಯಲ್ಲಿನ ಎಡಿಟೋರಿಯಲ್ಸ್ ಗಳನ್ನ ನೋಡೋದಾದ್ರೆ ಮೊದಲ ಎಡಿಟೋರಿಯಲ್ ನಲ್ಲಿ ದ COVID-19 ಪ್ಯಾರಾಡಾಕ್ಸ್ ಇನ್ ಸೌತ್ ಏಷ್ಯಾ ಅನ್ನೋದನ್ನ ನೋಡೋಣ. ಇಲ್ಲಿ ಸೌತ್ ಏಷ್ಯಾದಲ್ಲಿ ನಾರ್ತ್ ಅಮೆರಿಕಾ, ವೆಸ್ಟರ್ನ್ ಯುರೋಪ್ ಮತ್ತು ಈಸ್ಟ್ ಏಷ್ಯಾಗೆ ಹೋಲಿಸಿದಲ್ಲಿ COVID-19 ಇನ್ಫೆಕ್ಷನ್ಸ್ ಅನ್ನುವಂಥದ್ದು ಕಡಿಮೆ ಆಗ್ತಿರೋದನ್ನ ನೋಡಬಹುದಾಗುತ್ತೆ. ಎರಡನೇ ಆರ್ಟಿಕಲ್ ನಲ್ಲಿ ಫಿಶಿಂಗ್ ಇನ್ ಟ್ರಬಲ್ಡ್ ವಾಟರ್ಸ್ ಡ್ಯೂರಿಂಗ್ ಅ ಪ್ಯಾಂಡಮಿಕ್ ಅನ್ನೋದಾಗುತ್ತೆ. ಇಲ್ಲಿ ಚೀನಾದವರು ಸೌತ್ ಚೈನಾ ಸೀನಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡ್ತಿದ್ದಾರೆ. ಇದರ ಕುರಿತಾಗಿ ನಾವು ಈ ಎಡಿಟೋರಿಯಲ್ ನಲ್ಲಿ ನೋಡೋಣ. ಮುಂದಿನ ಹಾಗೂ ಕಡೆಯ ಎಡಿಟೋರಿಯಲ್ ನಲ್ಲಿ ಪ್ರೊಟೆಕ್ಷನ್ ಫಾರ್ ಪ್ರೊಟೆಕ್ಟರ್ಸ್ ಅನ್ನೋದನ್ನ ನೋಡೋಣ. ಇಲ್ಲಿ ಡಾಕ್ಟರ್ಸ್ಗಳ ಮೇಲೆ ಆಗ್ತಿದ್ದಂಥ ಹಲ್ಲೆಗೋಸ್ಕರ ಅದನ್ನು ತಡೆಯೋದಕ್ಕೆ ನಾವುಗಳೇನನ್ನ ಮಾಡ್ಬೋದು ಅಥವಾ ಸರ್ಕಾರ ಯಾವ ಮೆಜರ್ಸ್ಗಳನ್ನು ತಗೊಂಡಿದೆ ಇದೆಲ್ಲವನ್ನ ಈ ಎಡಿಟೋರಿಯಲ್ ನಲ್ಲಿ ನೋಡೋಣ. ಇಂದಿನ ಮೊದಲ ಆರ್ಟಿಕಲ್ ಮಾಡೆಲ್ ಶೋಸ್ ಡೆತ್ಸ್ ಕೇಸಸ್ ರೈಸಿಂಗ್ ಓವರ್ ನೆಕ್ಸ್ಟ್ 3 weeks ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 2 ನಾಡಿಯಲ್ಲಿ ಸೋಷಿಯಲ್ ಜಸ್ಟಿಸ್ ಮತ್ತು ಇಶ್ಯೂಸ್ ರಿಲೇಟೆಡ್ ಟು ಹೆಲ್ತ್ ಅನ್ನುವಂಥ ಸಿಲೆಬಸ್ ನಾಡಿಯಲ್ಲಿ ಓದ್ಕೋಬೋದಾಗುತ್ತೆ. ಭಾರತದ ಪ್ರಿನ್ಸಿಪಲ್ ಸೈಂಟಿಫಿಕ್ ಅಡ್ವೈಸರ್ ಅವರ ಆಫೀಸ್ ಕೋಆರ್ಡಿನೇಟ್ ಮಾಡಿರುವಂಥ ಒಂದು ಮ್ಯಾಥಮೆಟಿಕಲ್ ಮಾಡೆಲ್ ಏನು ಹೇಳ್ತಾ ಇದೆ ಅಂತಂದರೆ COVID-19 ಕೇಸಸ್ ಅನ್ನುವಂಥದ್ದು ಮತ್ತು COVID-19ಇಂದ ಉಂಟಾಗುವಂಥ ಸಾವುಗಳ ಸಂಖ್ಯೆ ಅನ್ನುವಂಥದ್ದು ಮುಂದಿನ 3 ವಾರಗಳಲ್ಲಿ ಇನ್ನೂ ಕೂಡ ಇನ್ನಷ್ಟು ಮಟ್ಟಿಗೆ ಹೆಚ್ಚಲಿದೆ ಅನ್ನೋದನ್ನು ತಿಳಿಸ್ತಾ ಇದೆ. ಮೇ 6ರ ಮಟ್ಟಿಗೆ COVID-19 ರಿಲೇಟೆಡ್ ಡೆತ್ಸ್ ಅನ್ನುವಂಥದ್ದು ಒಂದು ವಾರಕ್ಕೆ 3,964 ಆದರೆ ಮೇ 14ರ ಸಂದರ್ಭದಲ್ಲಿ ಒಂದು ವಾರಕ್ಕೆ 14,025 ಸಾವನ್ನ COVID-19 ರಿಲೇಟೆಡ್ ಡೆತ್ಸ್ ಅನ್ನ ಭಾರತದಲ್ಲಿ ಕಾಣಬೇಕಾಗುತ್ತೆ ಅನ್ನೋದನ್ನ ಈ ರಿಪೋರ್ಟ್ ತಿಳಿಸ್ತಾ ಇದೆ. ಇಲ್ಲಿಯವರೆಗೆ COVID-19 ವ್ಯಾಪಕವಾಗಿ ಹರಡಿದ್ದಂತ ಜಗತ್ತಿನ ಎಲ್ಲ ರಾಷ್ಟ್ರಗಳನ್ನ ಗಮನದಲ್ಲಿಟ್ಟುಕೊಂಡು ಈ ಗ್ಲೋಬಲ್ ಎಕ್ಸ್ಪೀರಿಯನ್ಸಸ್ ಅನ್ನ ಗಣನೆಗೆ ತೆಗೆದುಕೊಂಡು ಈ ಒಂದು ಮ್ಯಾಥಮೆಟಿಕಲ್ ಮಾಡೆಲ್ ಅನ್ನ ಹೊರತಂದಿರುವಂತದ್ದು.
COVID-19ಗೆ ಕುರಿತಾದಂಥ ಟೆಸ್ಟಿಂಗ್ ಮತ್ತು ಇನ್ಫೆಕ್ಷನ್ಸ್ನಲ್ಲಿರ್ತಕ್ಕಂಥ ಟ್ರೂ ನಂಬರ್ಸ್ ಇವುಗಳ ಕೋರಿಲೇಷನ್ಸನ್ನು ಮತ್ತು ರಿಲೇಷನ್ಶಿಪ್ಸನ್ನು ಯಾವ ರೀತಿ ನೀಡಲಾಗಿದೆ ಅಂತಂದರೆ 5% ಆಫ್ ಟೋಟಲ್ ಕೇಸಸ್ ಅನ್ನುವಂಥದ್ದು ಕ್ರಿಟಿಕಲ್ ಆಗಿರುತ್ತೆ. ಅಂದರೆ 100 ಮಂದಿಗೆ ಈ ಇನ್ಫೆಕ್ಷನ್ ಕಂಡ್ರೆ ಅದರಲ್ಲಿ 5 ಮಂದಿ ಕ್ರಿಟಿಕಲ್ ಆಗಿ ಇರ್ತಾರೆ. ಈ ಕ್ರಿಟಿಕಲ್ ಮಂದಿಯಲ್ಲಿ 50% ಮಂದಿ ICUಗೆ ಅಡ್ಮಿಟ್ ಆಗ್ತಾರೆ ಅನ್ನೋದನ್ನ ಈ ರಿಪೋರ್ಟ್ ಅಥವಾ ಮಾಡೆಲ್ ನಮಗೆ ತಿಳಿಸ್ತಾ ಇದೆ. 3 ವಾರಗಳ ಬಿಯಾಂಡ್ಗೆ ಈ ಮಾಡೆಲ್ನಲ್ಲಿ ಪ್ರೊಜೆಕ್ಷನ್ಸ್ಗಳನ್ನು ಮಾಡಲಾಗಿಲ್ಲ. ಯಾಕೆ ಅಂತ ಅಂದರೆ COVID-19 ಡೆತ್ಸ್ ಅನ್ನುವಂಥದ್ದು ಟ್ರೂತ್ಫುಲಿ ರೆಕಾರ್ಡ್ ಆಗ್ತಾ ಇಲ್ಲ ಮತ್ತು ರೂರಲ್ ರೀಜನ್ಸ್ಗಳಲ್ಲಿ ಮತ್ತು ಲಿಮಿಟೆಡ್ ಹಾಸ್ಪಿಟಲೈಸೇಷನ್ ಫೆಸಿಲಿಟೀಸ್ಗಳು ಇರುವಂಥ ರೀಜನ್ಸ್ಗಳು ಕೆಲವೊಂದು ಸಾಕಷ್ಟು ಇದ್ದಾವೆ. ಇಂಥ ಕಡೆಯಲ್ಲಿ COVID-19 ಇನ್ಫೆಕ್ಷನ್ಗೆ ಒಳಗಾಗ್ತಿರೋರು ಯಾರು ಅನ್ನೋದು ಸ್ಪಷ್ಟವಾಗಿ ರೆಕಾರ್ಡ್ ಆಗ್ತಾ ಇಲ್ಲ ಮತ್ತು COVID-19ಗೆ ರಿಲೇಟ್ ಆಗಿರುವಂಥ ಡೆತ್ಸ್ಗಳು ಅನ್ನುವಂಥದ್ದು ಟ್ರೂತ್ಫುಲ್ ಆಗಿ ರೆಕಾರ್ಡ್ ಆಗ್ತಿಲ್ಲ. ಆದ ಕಾರಣ ಕೇವಲ 3 ವಾರಗಳ ಡೇಟಾವನ್ನ ಈ ಮಾಡೆಲ್ ನೀಡಿರುವಂಥದ್ದು. ಆದರೂ ಕೂಡ 3 ವಾರಗಳಲ್ಲಿ ಅಂದರೆ ಮೇ 14ರ ಮಟ್ಟಿಗೆ 14,000ದಷ್ಟು ಮಂದಿ COVID-19ನಿಂದಾಗಿ 1 ವಾರದಲ್ಲಿ ಭಾರತದಲ್ಲಿ ಸಾವಿಗೀಡಾಗ್ತಾರೆ ಅಂತ ಅಂದ್ರೆ ಇದು ಖಂಡಿತವಾಗ್ಲೂ ನಮ್ಮಲ್ಲಿ ಭಯ ಹುಟ್ಟಿಸುವಂತ ಒಂದು ರಿಪೋರ್ಟ್ ಆಗಿದೆ. ಆದ್ದರಿಂದ ಆದಷ್ಟು ಕೂಡ ನಾವೆಲ್ಲರೂ ಕೂಡ ಮನೆಯಲ್ಲೇ ಇರೋದ್ರ ಮುಖಾಂತರವಾಗಿ ಲಾಕ್ಡೌನ್ ಅನ್ನು ಯಶಸ್ವಿಗೊಳಿಸಬೇಕು. ಲಾಕ್ಡೌನ್ನ ನಂತರದಲ್ಲೂ ಕೂಡ ಅನವಶ್ಯಕವಾಗಿ ಮನೆಯಿಂದ ಹೊರಗಡೆ ಹೋಗೋದಾಗಿರ್ಬೋದು ಅಥವಾ ಮಾಸ್ಕ್ಗಳನ್ನು ಧರಿಸದೆ ಹೋಗುವಂಥದ್ದು, ಸ್ಯಾನಿಟೈಸರ್ಸ್ಗಳನ್ನು ಬಳಸದೇ ಇರುವಂಥದ್ದು ಈ ಯಾವ ಕೆಲಸಗಳನ್ನು ಕೂಡ ಮಾಡಬಾರ್ದಾಗುತ್ತೆ. ಈ ಮ್ಯಾಥಮೆಟಿಕಲ್ ಮಾಡೆಲ್ನ ಅಂದಾಜಿನಂತೆ ಮೇ 14ಕ್ಕೆ ಮತ್ತು ಮೇ 6ಕ್ಕೆ ಭಾರತದಲ್ಲಿ ಎಷ್ಟು PPEsಗಳ ಅಂದರೆ ಪರ್ಸನಲ್ ಪ್ರೊಟೆಕ್ಷನ್ ಎಕ್ವಿಪ್ಮೆಂಟ್ಸ್ಗಳ ಅವಶ್ಯಕತೆ ಇರುತ್ತೆ, ಎಷ್ಟು ವೆಂಟಿಲೇಟರ್ಸ್ಗಳ ಅವಶ್ಯಕತೆ ಇರುತ್ತೆ, ಎಷ್ಟು ಡಾಕ್ಟರ್ಸ್ಗಳ ಅವಶ್ಯಕತೆ ಇರುತ್ತೆ ಅನ್ನೋದನ್ನ ಇಲ್ಲಿ ಡೇಟಾವನ್ನು ನೀಡಿದ್ದಾರೆ. ನಿಮ್ಮ ರೆಫರೆನ್ಸ್ಗಾಗಿ ಈ ಡೇಟಾವನ್ನು ನೀವು ಒಮ್ಮೆ ಗಮನಿಸಬಹುದು. ಮುಂದಿನ ಆರ್ಟಿಕಲ್ ಆಸ್ಟ್ರೇಲಿಯಾ ಪಿಚಸ್ ಫಾರ್ ಟ್ರೈಲ್ಯಾಟ್ರಲ್ ಟೈಸ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 2ನ ಅಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಬೈಲ್ಯಾಟ್ರಲ್, ರೀಜನಲ್ ಅಂಡ್ ಗ್ಲೋಬಲ್ ಗ್ರೂಪಿಂಗ್ಸ್ ಅಂಡ್ ಅಗ್ರಿಮೆಂಟ್ಸ್ ಇನ್ವಾಲ್ವಿಂಗ್ ಇಂಡಿಯಾ ಅಂಡ್ ಅಫೆಕ್ಟಿಂಗ್ ಇಂಡಿಯಾಸ್ ಇಂಟ್ರೆಸ್ಟ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೋಬಹುದಾಗುತ್ತೆ. COVID-19 ಅನ್ನುವಂಥ ಪ್ಯಾಂಡಮಿಕ್ ಜಗತ್ತಿನಾದ್ಯಂತ ಹರಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇಂಡೋ ಪೆಸಿಫಿಕ್ ರೀಜನಲ್ ಆರ್ಡರ್ ಅನ್ನ ಕಾಪಾಡುವಂಥದ್ರಲ್ಲಿ ಅಂದರೆ COVID-19ನ ಇಂಪ್ಲಿಕೇಶನ್ಸ್ ಅನ್ನುವಂಥದ್ದು ಇಂಡೋ ಪೆಸಿಫಿಕ್ ರೀಜನ್ನಲ್ಲಿ ಕಡಿಮೆ ಆಗುವಂತೆ ಅಂದರೆ ನೆಗೆಟಿವ್ ಇಂಪ್ಲಿಕೇಶನ್ಸ್ ಕಡಿಮೆ ಆಗುವಂತೆ ನೋಡ್ಕೊಳ್ಳುವಂಥ ಹಿನ್ನೆಲೆಯಲ್ಲಿ ಇಂಡಿಯಾ, ಇಂಡೋನೇಷ್ಯಾ, ಆಸ್ಟ್ರೇಲಿಯಾ ಈ 3 ರಾಷ್ಟ್ರಗಳ ಟ್ರೈಲ್ಯಾಟ್ರಲ್ ಕೋಆಪರೇಷನ್ ಅನ್ನುವಂಥದ್ದು ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಅದರ ನೀಡ್ ಕೂಡ ಇವತ್ತು ಇದೆ. ಇದರ ಹಿನ್ನೆಲೆಯಲ್ಲಿ ಈ ಆರ್ಟಿಕಲ್ ಅನ್ನು ನೀಡಿರುವಂಥದ್ದು. ಆಸ್ಟ್ರೇಲಿಯನ್ ಅಫಿಷಿಯಲ್ ಇವತ್ತು ಆಸ್ಟ್ರೇಲಿಯಾ, ಇಂಡೋನೇಷ್ಯಾ ಮತ್ತು ಇಂಡಿಯಾದ ನಡುವೆ COVID-19 ಅನ್ನು ಫೈಟ್ ಮಾಡಲಿಕ್ಕೆ ಇಂಡೋ ಪೆಸಿಫಿಕ್ ರೀಜನಲ್ ಆರ್ಡರ್ ಅನ್ನ ಕಾಪಾಡಲಿಕ್ಕೆ ಅಂತ ಹೇಳಿ ಈ 3 ರಾಷ್ಟ್ರಗಳ ನಡುವೆ ಗ್ರೇಟರ್ ಕೋಆಪರೇಷನ್ನ ಅವಶ್ಯಕತೆ ಇರೋದ್ರಿಂದ ಗ್ರೇಟರ್ ಕೋಆಪರೇಷನ್ಗಾಗಿ ಒಂದು ಕಾಲ್ ಅನ್ನ ಮಾಡಿದ್ದಾರೆ ಆಸ್ಟ್ರೇಲಿಯನ್ ಅಫಿಷಿಯಲ್. ಇಂಡೋ ಪೆಸಿಫಿಕ್ ರೀಜನ್ ಭಾರತದ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅನ್ನ ಕಾಪಾಡಿಕೊಳ್ಳುವಲ್ಲಿ ಒಂದು ಇಂಪಾರ್ಟೆಂಟ್ ರೀಜನ್ ಆಗಿರೋದ್ರಿಂದ ಈ ಒಂದು ಆರ್ಟಿಕಲ್ ಅನ್ನ ನಾವು ನೋಡಿದ್ದು. ಇಂಡೋ ಪೆಸಿಫಿಕ್ ರೀಜನ್ನ ಕುರಿತಂತೆ ಒಂದು ಪ್ರಿಲಿಮ್ಸ್ ಪ್ರಶ್ನೆಯನ್ನು ನೋಡೋದಾದ್ರೆ ವಿಚ್ ಆಫ್ ದಿ ಫಾಲೋಯಿಂಗ್ ಕಂಟ್ರೀಸ್ ಆರ್ ಇನ್ಕ್ಲೂಡೆಡ್ ಇನ್ ಇಂಡೋ ಪೆಸಿಫಿಕ್ ರೀಜನ್ ಈ ರೀತಿಯ ಪ್ರಶ್ನೆಗಳನ್ನು ನಾವು ನೋಡಬಹುದಾಗುತ್ತೆ. ಜಪಾನ್, ಆಸ್ಟ್ರೇಲಿಯಾ, USA, ಚೈನಾ ಈ 4 ರಾಷ್ಟ್ರಗಳನ್ನು ನಾವು ಇಂಡೋ ಪೆಸಿಫಿಕ್ ರೀಜನ್ನಲ್ಲಿ ಕಾಣಬಹುದಾಗುತ್ತೆ. ಅದನ್ನು ನಾವು ಈ ಮ್ಯಾಪ್ನ ಮುಖಾಂತರವಾಗಿ ಕೂಡ ಗಮನಿಸಬಹುದಾಗುತ್ತೆ. ಇಂಡೋ ಪೆಸಿಫಿಕ್ ಅನ್ನ ಕೆಲವು ಬಾರಿ ಇಂಡೋ ವೆಸ್ಟ್ ಪೆಸಿಫಿಕ್ ಅಂತ ಮತ್ತು ಇಂಡೋ ಪೆಸಿಫಿಕ್ ಏಷ್ಯಾ ಅಂತ ಕೂಡ ಕರಿತೇವೆ. ಇಂಡಿಯನ್ ಓಷನ್ ಮತ್ತು ವೆಸ್ಟರ್ನ್ ಅಂಡ್ ಸೆಂಟ್ರಲ್ ಪೆಸಿಫಿಕ್ ಓಷನ್ಸ್ಗಳನ್ನು ಒಳಗೊಂಡಿರ್ತಕ್ಕಂಥ ರೀಜನ್ ಈ ಇಂಡೋ ಪೆಸಿಫಿಕ್ ರೀಜನ್ ಆಗಿರುವಂಥದ್ದು. ಇಲ್ಲಿ ಆಪ್ಷನ್ A 1, 2, 3, 4 ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಆರ್ಟಿಕಲ್ ಕಾಮಾಖ್ಯ ಟೆಂಪಲ್ ಫೆಸ್ಟಿವಲ್ ಕಾಲ್ಡ್ ಆಫ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 1ನ ಅಡಿಯಲ್ಲಿ ಆರ್ಟ್ ಅಂಡ್ ಕಲ್ಚರ್, ಸೇಲಿಯಂಟ್ ಆಸ್ಪೆಕ್ಟ್ಸ್ ಆಫ್ ಆರ್ಟ್ ಫಾರ್ಮ್ಸ್, ಲಿಟರೇಚರ್ ಅಂಡ್ ಆರ್ಕಿಟೆಕ್ಚರ್ ಫ್ರಮ್ ಏನ್ಷಿಯಂಟ್ ಟು ಮಾಡರ್ನ್ ಟೈಮ್ಸ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೋಬಹುದಾಗುತ್ತೆ. COVID-19ನಿಂದ ದೇಶಾದ್ಯಂತ ಲಾಕ್ಡೌನ್ ಉಂಟಾಗಿರುವಂಥ ಹಿನ್ನೆಲೆಯಲ್ಲಿ ಅಂಬುಬಾಚಿ ಮೇಳವನ್ನು ಕಾಮಾಖ್ಯ ಟೆಂಪಲ್ ಅಥಾರಿಟೀಸ್ಗಳು ನಡೆಸ್ತಿದ್ದಂಥ ಈ ಅಂಬುಬಾಚಿ ಮೇಳವನ್ನು ಮೊದಲ ಬಾರಿಗೆ ಹಿಸ್ಟ್ರಿಯಲ್ಲೇ ರೆಕಾರ್ಡೆಡ್ ಹಿಸ್ಟ್ರಿಯಲ್ಲೇ ಮೊದಲ ಬಾರಿಗೆ ಇದನ್ನು ಕ್ಯಾನ್ಸಲ್ ಮಾಡಲಾಗ್ತಾ ಇದೆ ಈ ವರ್ಷ. UPSCಯ ಫೇವ್ರೆಟ್ ಟಾಪಿಕ್ಸ್ಗಳಲ್ಲಿ ಟೆಂಪಲ್ಸ್ಗಳು ಕೂಡ ಒಂದು. ಇದನ್ನು ಆರ್ಟ್ ಆ್ಯಂಡ್ ಕಲ್ಚರ್ನ ಅಡಿಯಲ್ಲಿ ಟೆಂಪಲ್ಸ್ಗಳ ಆರ್ಕಿಟೆಕ್ಚರ್ ಆಗಿರ್ಬೋದು, ಅಲ್ಲಿರುವಂಥ ಡಯಟಿ ಆಗಿರ್ಬೋದು ಅಥವಾ ಅದು ಇರುವಂಥ ಸ್ಥಳ ಆಗಿರ್ಬೋದು ಮತ್ತು ಅಲ್ಲಿ ನಡೆಯುವಂಥ ಫೇಮಸ್ ಫೆಸ್ಟಿವಿಟೀಸ್ಗಳಾಗಿರ್ಬೋದು ಇವೆಲ್ಲವುಗಳನ್ನು ಪ್ರಶ್ನೆಗಳ ರೂಪದಲ್ಲಿ ನಾವು ಪ್ರಿಲಿಮ್ಸ್ನಲ್ಲಿ ಈಗಾಗಲೇ ನೋಡಿದ್ದೇವೆ. ಈ ರೀತಿಯಾದಂಥ ಪ್ರಶ್ನೆಗಳು ಮುಂದೆ ಕೂಡ ಬರುತ್ತೆ. ಇದರಲ್ಲಿ ಕಾಮಾಖ್ಯ ಟೆಂಪಲ್ ಕೂಡ ಒಂದು ಇಂಪಾರ್ಟೆಂಟ್ ಟೆಂಪಲ್ ಆಗಿದೆ. ಅಂಬುಬಾಚಿ ಮೇಳ ಅನ್ನುವಂಥದ್ದು ಒಂದು ಇಂಪಾರ್ಟೆಂಟ್ ಫೆಸ್ಟಿವಲ್ ಆಗಿರೋದ್ರಿಂದ ಇದು ಈ ವರ್ಷ ಕ್ಯಾನ್ಸಲ್ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಇದ್ರ ಬಗ್ಗೆ ಡೀಟೇಲ್ ಆಗಿ ನಾವು ನೋಡೋಣ. ರೆಕಾರ್ಡ್ಸ್ಗಳ ಪ್ರಕಾರವಾಗಿ 1565ರಲ್ಲಿ ಕೋಚ್ ಕಿಂಗ್ ನರನಾರಾಯಣ ಅನ್ನುವಂಥವನು ಈ ಟೆಂಪಲ್ ಅನ್ನ ರೀಬಿಲ್ಡ್ ಮಾಡ್ತಾನೆ. ಈ ಟೆಂಪಲ್ ಅನ್ನ ಕಟ್ಟಿದ್ದು ಯಾರು ಅಂತ ಅಂದ್ರೆ ಲಿಜೆಂಡ್ಸ್ಗಳು ಹೇಳುವಂತೆ ನರಕಾಸುರ ಈ ಒಂದು ಟೆಂಪಲ್ ಅನ್ನ ಕಟ್ಟಿಸಿರುವಂಥದ್ದು. ಶಕ್ತಿ ಕಲ್ಟನ್ನ ಫಾಲೋ ಮಾಡುವಂಥ ಶಕ್ತಿ ಕಲ್ಟಿನ ಫಾಲೋಯರ್ಸ್ಗೆ ಇರುವಂಥ 51 ಶಕ್ತಿಪೀಠಗಳಲ್ಲಿ ಕಾಮಾಖ್ಯ ಕೂಡ ಒಂದಾಗಿರುವಂಥದ್ದು. ಈ 51 ಶಕ್ತಿಪೀಠಗಳಲ್ಲಿ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಸತಿ ಅನ್ನುವಂಥ ಈ ದೇವತೆಯ ವಿವಿಧ ಅಂಗಗಳನ್ನು ಪೂಜೆ ಮಾಡಲಾಗುತ್ತೆ. ಅದರಲ್ಲೂ ಕೂಡ 4 ಆದಿಶಕ್ತಿ ಪೀಠಗಳು ಬಹಳ ವಿಶಿಷ್ಟವಾಗಿ ಪೂಜಿಸಲ್ಪಡುವಂಥ ದೇವಸ್ಥಾನಗಳಾಗಿರುವಂಥದ್ದು. ಆ 4 ಆದಿಶಕ್ತಿ ಪೀಠಗಳಲ್ಲಿ ಕಾಮಾಖ್ಯ ಟೆಂಪಲ್ ಕೂಡ ಒಂದಾಗಿದ್ದು ಕಾಮಾಖ್ಯ ದೇವಸ್ಥಾನದಲ್ಲಿ ಈ ದೇವತೆಯ ಯೋನಿ ಭಾಗವನ್ನ ಪೂಜೆ ಮಾಡಲಾಗುತ್ತೆ.
ಪುರಿಯ ಜಗನ್ನಾಥ ಟೆಂಪಲ್ನಲ್ಲಿ ಇರುವಂಥ ಬಿಮಲಾ ಟೆಂಪಲ್ನಲ್ಲಿ ಪಾದಖಂಡವನ್ನ ಪೂಜೆ ಮಾಡಲಾಗುತ್ತೆ ಮತ್ತು ಒಡಿಸ್ಸಾದ ಬರಂಪುರ್ನಲ್ಲಿ ಇರುವಂಥ ತಾರತಾರಿಣಿ ಟೆಂಪಲ್ನಲ್ಲಿ ಸ್ತನಖಂಡವನ್ನ ಪೂಜೆ ಮಾಡಲಾಗುತ್ತೆ ಮತ್ತು ಪಶ್ಚಿಮ ಬಂಗಾಳದ ಕಲ್ಕತ್ತಾದಲ್ಲಿರುವಂಥ ದಕ್ಷಿಣ ಕಾಳಿಕಾ ಮಂದಿರದಲ್ಲಿ ಮುಖಖಂಡವನ್ನ ಪೂಜೆ ಮಾಡಲಾಗುತ್ತೆ. ಅಸ್ಸಾಮಿನ ಈ ಕಾಮಾಖ್ಯ ದೇವಸ್ಥಾನದ ವಿಶಿಷ್ಟತೆ ಏನು ಅಂತಂದ್ರೆ ಮೆನ್ಸ್ಚುರೇಷನ್ ಆಫ್ ಗಾಡೆಸ್, ಈ ದೇವತೆಯ ಮೆನ್ಸ್ಚುರೇಷನ್ ಅನ್ನ ನಾವು ಫೆಸ್ಟಿವಲ್ನ ರೂಪದಲ್ಲಿ ಇಲ್ಲಿ ಪ್ರತಿ ವರ್ಷವೂ ಸಹ ಆಚರಣೆಯನ್ನ ಮಾಡಲಾಗುತ್ತೆ. ಕಾಮಾಖ್ಯ ಟೆಂಪಲ್ನಲ್ಲಿ ನಡೆಯುವಂಥ ಅಂಬುಬಾಚಿ ಮೇಳದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಕಾಮಾಖ್ಯ ದೇವತೆಯ ಫರ್ಟಿಲಿಟಿ ಕಲ್ಟ್ ಅನ್ನ ಇದು ಸಿಂಬಲೈಸ್ ಮಾಡುತ್ತೆ. ಈ ಕಾಮಾಖ್ಯ ಟೆಂಪಲ್ನಲ್ಲಿ ಐಡಲ್ ಅನ್ನುವಂಥದ್ದು ಇಲ್ಲ, ಬದಲಾಗಿ ಯೋನಿ ಆಕಾರದಲ್ಲಿ ಇರುವಂಥ ಒಂದು ಕಲ್ಲನ್ನ ಮೂರ್ತಿಯನ್ನಾಗಿ ಇವರು ಪೂಜೆ ಮಾಡುವಂಥದ್ದು. ಈ ಅಂಬುಬಾಚಿ ಮೇಳವನ್ನ ಪೂರ್ವದ ಮಹಾಕುಂಭ ಅಂತ ಕೂಡ ಕರೆಯುವಂಥದ್ದು. ಜಗತ್ತಿನಾದ್ಯಂತ ಲಕ್ಷಾಂತರ ಮಂದಿ ಡಿವೋಟಿಸ್ಗಳು ಈ ಒಂದು ಮೇಳವನ್ನ ಅಟೆಂಡ್ ಮಾಡ್ತಾರೆ. ಈ ಮೇಳಕ್ಕೆ ಇರುವಂತ ಇನ್ನುಳಿದ ಹೆಸರುಗಳು ಏನು ಅಂತಂದ್ರೆ ಇದನ್ನ ಅಮೇಟಿ ಅಂತ ಕೂಡ ಕರೆಯೋದುಂಟು, ಅಥವಾ ತಾಂತ್ರಿಕ್ ಫರ್ಟಿಲಿಟಿ ಫೆಸ್ಟಿವಲ್ ಅಂತ ಕೂಡ ಇದನ್ನ ಕರೀತಾರೆ. ತಾಂತ್ರಿಕ್ ಶಕ್ತಿ ಕಲ್ಟಿಗೆ ಇದು ಅಸೋಸಿಯೇಟ್ ಆಗಿರೋದ್ರಿಂದ, ಕ್ಲೋಸ್ ಆಗಿ ಅಸೋಸಿಯೇಟ್ ಆಗಿರೋದ್ರಿಂದ ತಾಂತ್ರಿಕ್ ಫರ್ಟಿಲಿಟಿ ಫೆಸ್ಟಿವಲ್ ಅಂತ ಕೂಡ ಕರೆಯುವಂಥದ್ದು. ಅಸ್ಸಾಮಿನ ಕಾಮಾಖ್ಯ ಟೆಂಪಲ್ನ ಈ ಅಂಬುಬಾಚಿ ಮೇಳದ ಸಾಮಾಜಿಕ ಮಹತ್ವ ಏನು ಅಂತ ನೋಡೋದಾದ್ರೆ, ಇಲ್ಲಿ ಈ ದೇವತೆಯ ಪೀರಿಯಡ್ಸ್ನ ಸೆಲೆಬ್ರೇಟ್ ಮಾಡ್ತೇವೆ. ಈ ಒಂದು ರಿಚುಯಲ್ ಅನ್ನುವಂಥದ್ದು ಇಲ್ಲಿ ನಡೆಯೋದ್ರಿಂದಲೋ ಏನೋ ಅಸ್ಸಾಂನಲ್ಲಿ ನಾವು ಭಾರತದ ಬೇರೆ ಭಾಗಗಳಿಗೆ ಹೋಲಿಸಿದಾಗ ಅಸ್ಸಾಂನಲ್ಲಿ ಮೆನ್ಸ್ಚುರೇಷನಿನ ಟ್ಯಾಬೋ ಅನ್ನುವಂಥದ್ದು ಕಡಿಮೆ ಇರೋದನ್ನ ಗಮನಿಸಬಹುದಾಗುತ್ತೆ. ಮತ್ತು ಅಸ್ಸಾಂನಲ್ಲಿ ಅಲ್ಲಿನ ಹುಡುಗಿಯರು ವುಮೆನ್ ಹುಡ್ ಅನ್ನ ಪಡೆಯುವಂಥದ್ದನ್ನ, ಅಂದ್ರೆ ಮೊದಲ ಬಾರಿಗೆ ಅವರು ಮೆನ್ಸ್ಚುರೇಷನ್ ಅನ್ನ ಹೊಂದುವಂಥದ್ದನ್ನ ಒಂದು ರಿಚುಯಲ್ನ ರೀತಿ ಸೆಲೆಬ್ರೇಟ್ ಮಾಡ್ತಾರೆ. ಇದಕ್ಕೊಂದು ರಿಚುಯಲ್ಗೆ ಒಂದು ಹೆಸರಿದೆ, ಟುಲೋನಿ ಬಿಯಾ ಅನ್ನುವಂಥದ್ದು. ಇದರ ಅರ್ಥ ಏನು ಅಂತಂದ್ರೆ ಸ್ಮಾಲ್ ವೆಡ್ಡಿಂಗ್ ಅನ್ನುವಂಥ ಅರ್ಥವನ್ನ ಇದು ನೀಡುತ್ತೆ. ಈ ಪದವನ್ನ ನೀವು ಸ್ಪಷ್ಟವಾಗಿ ನೆನ್ಪಿಟ್ಕೊಳ್ಳಿ. ಪ್ರಿಲಿಮ್ಸ್ ನಲ್ಲಿ ಈ ರೀತಿಯ ಪದಗಳನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಮೆನ್ಸ್ಚುರಲ್ ಹೈಜೀನ್ ನ ಕುರಿತಂತೆ ಸೋಷಿಯಲ್ ಅವೇರ್ನೆಸ್ ಅನ್ನ ಪ್ರಮೋಟ್ ಮಾಡೋದಕ್ಕೆ ಕೂಡ ಈ ಒಂದು ಮೇಳ ಅನ್ನುವಂಥದ್ದು ಒಂದು ಅಕೇಶನ್ ಆಗಿ ಸರ್ವ್ ಮಾಡುತ್ತೆ. ಕೋವಿಡ್-19ನ ಹಿನ್ನೆಲೆಯಲ್ಲಿ ಲಾಕ್ಡೌನ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಇತಿಹಾಸದಲ್ಲೇ ನಮಗೆ ತಿಳಿದಿರುವಂತೆ ಮೊದಲ ಬಾರಿಗೆ ಕಾಮಾಖ್ಯ ಟೆಂಪಲ್ನಲ್ಲಿ ಅಂಬುಬಾಚಿ ಮೇಳವನ್ನ ಈ ಬಾರಿ ಕ್ಯಾನ್ಸಲ್ ಮಾಡಲಾಗಿದೆ. ಈ ಆರ್ಟಿಕಲ್ ಬಂದಿರುವಂತಹ ಹಿನ್ನೆಲೆಯಲ್ಲಿ ನಮಗೆ ಅಸ್ಸಾಮಿನ ಕಾಮಾಖ್ಯ ಟೆಂಪಲ್ ಆಗಿರ್ಬೋದು ಮತ್ತು ಅಲ್ಲಿ ನಡೆಯುವಂಥ ಅಂಬುಬಾಚಿ ಮೇಳ ಆಗಿರ್ಬೋದು, ಇದು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಪಾರ್ಟೆಂಟ್ ಆಗುವಂಥ ಟಾಪಿಕ್ಸ್ಗಳಾಗುತ್ತೆ. ಇದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಅನ್ನುವಂಥದ್ದು ನಿಮಗಿರಲಿ. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಒಂದು ಪ್ರಿಲಿಮ್ಸ್ ಪ್ರಶ್ನೆಯನ್ನು ನಾವು ನೋಡೋದಾದ್ರೆ, ದ ಟರ್ಮ್ ಟುಲೋನಿ ಬಿಯಾ ರೀಸೆಂಟ್ಲಿ ಸೀನ್ ಇನ್ ನ್ಯೂಸ್ ಈಸ್ ರಿಲೇಟೆಡ್ ಟು ಅಂತ ಹೇಳಿ ನಾವು ಪ್ರಶ್ನೆಯನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಇದು ಯಾವುದಕ್ಕೆ ಸಂಬಂಧಪಟ್ಟಿತ್ತು ಅಂತಂದ್ರೆ ನಾವು ಈಗಾಗಲೇ ಡಿಸ್ಕಸ್ ಮಾಡಿದ್ವಿ, ಅ ವುಮೆನ್ ಹುಡ್ ರಿಚುಯಲ್ ಇನ್ ಅಸ್ಸಾಂ ಅನ್ನೋದಾಗುತ್ತೆ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಆರ್ಟಿಕಲ್ DRDO ಡೆವಲಪ್ಸ್ ಮೊಬೈಲ್ ವೈರಾಲಜಿ ಲ್ಯಾಬ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 3ನ ಅಡಿಯಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ, ಇಂಡಿಜಿನೈಸೇಷನ್ ಆಫ್ ಟೆಕ್ನಾಲಜಿ ಅಂಡ್ ಡೆವಲಪಿಂಗ್ ನ್ಯೂ ಟೆಕ್ನಾಲಜಿ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೋಬಹುದಾಗುತ್ತೆ. ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅವರು ಮೊಬೈಲ್ ವೈರಾಲಜಿ ರಿಸರ್ಚ್ ಮತ್ತು ಡಯಾಗ್ನೋಸ್ಟಿಕ್ ಲ್ಯಾಬೊರೇಟರಿಯನ್ನು ಕೋವಿಡ್-19 ಟೆಸ್ಟಿಂಗ್ ಅನ್ನು ಸ್ಪೀಡಪ್ ಮಾಡೋದಕ್ಕೆ ಅಂತ ಹೇಳಿ ಡೆವಲಪ್ ಮಾಡಿರೋದನ್ನು ನಾವಿಲ್ಲಿ ಗಮನಿಸಬಹುದಾಗುತ್ತೆ. ಇದನ್ನ ಡಿಫೆನ್ಸ್ ಮಿನಿಸ್ಟರ್ ಆಗಿರ್ತಕ್ಕಂಥ ರಾಜನಾಥ್ ಸಿಂಗ್ ಅವರು ಇನಾಗ್ರೇಟ್ ಮಾಡಿರುವಂತದನ್ನ ಕಾಣಬಹುದಾಗುತ್ತೆ. ಹೈದರಾಬಾದಿನ ESIC ಹಾಸ್ಪಿಟಲ್ ನಲ್ಲಿರುವಂತಹ DRDO ಸ್ಟಾಫ್ ಮತ್ತು ಪ್ರೈವೇಟ್ ಇಂಡಸ್ಟ್ರಿ ಇವರಿಬ್ಬರು ಸೇರ್ಕೊಂಡು ಇದನ್ನ ಡೆವಲಪ್ ಮಾಡಿರುವಂತದ್ದು. ಈ ಮೊಬೈಲ್ ವೈರಾಲಜಿ ರಿಸರ್ಚ್ ಅಂಡ್ ಡಯಾಗ್ನೋಸ್ಟಿಕ್ ಲ್ಯಾಬೊರೇಟರಿಯು ಕೋವಿಡ್-19 ಅನ್ನ ಡಯಾಗ್ನೋಸ್ ಮಾಡೋದಕ್ಕೆ, ಡ್ರಗ್ ಸ್ಕ್ರೀನಿಂಗಿಗಾಗಿ ವೈರಸ್ ಕಲ್ಚರಿಂಗ್ ಅನ್ನ ಮಾಡೋದಕ್ಕೆ ಮತ್ತು ಕಾನ್ವಲೆಸೆಂಟ್ ಪ್ಲಾಸ್ಮಾ ಡಿರೈವ್ಡ್ ಥೆರಪಿಯನ್ನ ಮಾಡೋದಕ್ಕೆ ಮತ್ತು ಅರ್ಲಿ ಕ್ಲಿನಿಕಲ್ ಟ್ರಯಲ್ಸ್ಗಳನ್ನು ಮಾಡುವಂಥದ್ದಕ್ಕೆ, ಇವೆಲ್ಲದಕ್ಕೂ ಕೂಡ ಇದು ಹೆಲ್ಪ್ ಆಗುವಂಥ ಒಂದು ಮೊಬೈಲ್ ವೈರಾಲಜಿ ರಿಸರ್ಚ್ ಲ್ಯಾಬೊರೇಟರಿ ಆಗಿರುವಂಥದ್ದು. ಈ ಲ್ಯಾಬೊರೇಟರಿಯು ಬಯೋಸೇಫ್ಟಿ ಲೆವೆಲ್ 3 ಲ್ಯಾಬ್ ಮತ್ತು ಬಯೋಸೇಫ್ಟಿ ಲೆವೆಲ್ 2 ಲ್ಯಾಬ್ಗಳ ಕಾಂಬಿನೇಷನ್ ಆಗಿದ್ದು, ಇದನ್ನು ಕೇವಲ 15 ದಿನಗಳಲ್ಲಿ ರೆಕಾರ್ಡ್ ಟೈಮ್ನಲ್ಲಿ ಸೆಟಪ್ ಮಾಡಲಾಗಿದೆ. ಇದರಲ್ಲಿ ಒಂದು ದಿನಕ್ಕೆ 1000ದಿಂದ 2000 ಸ್ಯಾಂಪಲ್ಸ್ಗಳನ್ನು ಪ್ರೋಸೆಸ್ ಮಾಡಬಹುದಾಗುತ್ತೆ. ಕೋವಿಡ್-19ನ ಟ್ರೀಟ್ಮೆಂಟ್ನ ವಿಚಾರವಾಗಿ ದಿನೇ ದಿನೇ ಹೊಸ ಹೊಸ ಮಾಡೆಲ್ಸ್ಗಳನ್ನು, ಹೊಸ ವಿಚಾರಗಳನ್ನು, ಹೊಸ ಅನ್ವೇಷಣೆಗಳನ್ನು ನಾವು ತರ್ತಾ ಇದ್ದೇವೆ ಭಾರತ ಸರ್ಕಾರದಲ್ಲಿ. ಭಾರತದ ಮೆಡಿಕಲ್ ಫೀಲ್ಡ್ನಲ್ಲಿ ತಂದಂಥ ಇಂಡಿಜಿನಸ್ ಟೆಕ್ನಾಲಜಿಗಳು ಯಾವುದು, ಅಥವಾ ಭಾರತದ ಮೆಡಿಕಲ್ ಫೀಲ್ಡ್ನಲ್ಲಿ ಯಾವೆಲ್ಲ ರೆವಲ್ಯೂಷನ್ಸ್ಗಳು ಅಥವಾ ಹೊಸ ಹೊಸ ಅನ್ವೇಷಣೆಗಳಾಯಿತು ಈ ಕೋವಿಡ್-19 ಅನ್ನ ಫೈಟ್ ಮಾಡಲಿಕ್ಕೆ ಅನ್ನೋದನ್ನ ಕೇಳಿದಾಗ ಇದು ಒಂದು ಮೈನ್ಸ್ ಪ್ರಶ್ನೆ ಆಗ್ಬೋದು ಕೂಡ. ಈ ಮೈನ್ಸ್ ಪ್ರಶ್ನೆಗೆ ಉತ್ತರಗಳನ್ನು ನೀಡುವಾಗ ನೀವು ಈ ಸ್ಟೆಪ್ಸ್ಗಳನ್ನು, ಈ ರೀತಿಯಾದಂಥ ಒಂದು ಮೊಬೈಲ್ ವೈರಾಲಜಿ ರಿಸರ್ಚ್ ಮತ್ತು ಡಯಾಗ್ನೋಸ್ಟಿಕ್ ಲ್ಯಾಬೊರೇಟರಿ ಅನ್ನುವಂಥದ್ದು 15 ದಿನಗಳ ರೆಕಾರ್ಡ್ ಟೈಮ್ನಲ್ಲಿ ಇನಾಗ್ರೇಟ್ ಆಯಿತು ಅನ್ನೋದನ್ನ ನಮ್ಮ ಆನ್ಸರ್ನಲ್ಲಿ ಮೆನ್ಷನ್ ಮಾಡಿದ್ರೆ ನಮ್ಮ ಆನ್ಸರ್ ವ್ಯಾಲ್ಯೂ ಅಡಿಷನ್ ಆಗುತ್ತೆ. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಒಂದು ಪ್ರಿಲಿಮ್ಸ್ ಪ್ರಶ್ನೆಯನ್ನು ನೋಡೋದಾದ್ರೆ, ಮೊಬೈಲ್ ವೈರಾಲಜಿ ಲ್ಯಾಬ್ಸ್ ಟು ಡಯಾಗ್ನೋಸ್ ಕೋವಿಡ್-19 ಆರ್ ಡೆವಲಪ್ಡ್ ಬೈ, ಈ ರೀತಿಯಾದಂಥ ಪ್ರಿಲಿಮ್ಸ್ ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಇದನ್ನು ಡೆವಲಪ್ ಮಾಡಿರುವಂಥವರು DRDO ಆಗಿರೋದ್ರಿಂದ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಆರ್ಟಿಕಲ್ನಲ್ಲಿ ಇಸ್ರೋ ಇನ್ವೈಟ್ಸ್ ಟೆಕ್ನಾಲಜಿ ಪ್ರಪೋಸಲ್ಸ್ ಫಾರ್ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಮಿಷನ್ಸ್ ಅನ್ನೋದನ್ನು ನೋಡೋಣ. ಇದನ್ನು ನಾವು GS ಪೇಪರ್ 3ನ ಅಡಿಯಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ, ಸ್ಪೇಸ್ ಮಿಷನ್ಸ್, ಇಂಡಿಜಿನೈಸೇಷನ್ ಆಫ್ ಟೆಕ್ನಾಲಜಿ ಮತ್ತು ಡೆವಲಪಿಂಗ್ ನ್ಯೂ ಟೆಕ್ನಾಲಜಿ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೋಬಹುದಾಗುತ್ತೆ.
ಭಾರತ ಸರ್ಕಾರದವರು 2022ರಲ್ಲಿ ಗಗನಯಾನವನ್ನ ಲಾಂಚ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಈ ಪ್ರಾಜೆಕ್ಟಿಗೋಸ್ಕರ ಇಂಡಿಜಿನಸ್ ಟೆಕ್ನಾಲಜೀಸ್ಗಳನ್ನ ಡೆವಲಪ್ ಮಾಡೋದಕ್ಕೆ ಅಂತ ಹೇಳಿ ಪ್ರಪೋಸಲ್ಸ್ಗಳನ್ನ ಇನ್ವೈಟ್ ಮಾಡಿದ್ದಾರೆ. ಇದನ್ನ ಕುರಿತಂತೆ ಈ ಆರ್ಟಿಕಲ್ ಅನ್ನ ನೋಡೋಣ. ಡೈರೆಕ್ಟರೇಟ್ ಆಫ್ ಹ್ಯೂಮನ್ ಸ್ಪೇಸ್ ಪ್ರೋಗ್ರಾಮ್ ಆಫ್ ಇಸ್ರೋ ಇವರು ಫ್ಯೂಚರ್ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಮಿಷನ್ಸ್ಗಳಿಗೋಸ್ಕರ ಇಂಡಿಜಿನಸ್ ಟೆಕ್ನಾಲಜೀಸ್ಗಳನ್ನ ಡೆವಲಪ್ ಮಾಡೋದಕ್ಕೆ ಅಂತ ಹೇಳಿ ಪ್ರಪೋಸಲ್ಸ್ಗಳನ್ನ ಕರೆದಿರುವಂತದ್ದು. ಲೋ ಅರ್ತ್ ಸ್ಪೇಸ್ ಟ್ರಿಪ್ಸ್ಗಳಲ್ಲಿ ಆಸ್ಟ್ರೋನಾಟ್ಸ್ಗಳು ಬಳಸುವಂತ ಫುಡ್ ಅಂಡ್ ಮೆಡಿಸಿನ್ ನ ವಿಚಾರವಾಗಿ ಇಂಡಿಜಿನಸ್ ಟೆಕ್ನಾಲಜಿಯ ಕುರಿತಂತೆ ಪ್ರಪೋಸಲ್ಸ್ಗಳನ್ನು ಕರೆದಿರುವಂಥದ್ದು ಮತ್ತು ಈ ಸ್ಪೇಸ್ ಕ್ರಾಫ್ಟ್ಗಾಗಿ ಥರ್ಮಲ್ ಪ್ರೊಟೆಕ್ಷನ್ ಟೆಕ್ನಾಲಜಿ ಮತ್ತು ಆಂಟಿ ರೇಡಿಯೇಷನ್ ಇವುಗಳ ವಿಚಾರವಾಗಿ ಮತ್ತು ಆಸ್ಟ್ರೋನಾಟ್ಗಳಿಗೆ ಬೇಕಾಗುವಂಥ ಲೈಫ್ ಸಪೋರ್ಟ್ ಸಿಸ್ಟಮಿನ ವಿಚಾರವಾಗಿ ಮತ್ತು ಮೋರ್ ಕಾಂಪ್ಲೆಕ್ಸ್ ಮಿಷನ್ಸ್ಗಳ ಸಂದರ್ಭದಲ್ಲಿ ರೊಬೋಟಿಕ್ ಇಂಟರ್ಫೇಸಸ್ಗಳಿಗೆ ಬೇಕಾಗುವಂಥ ಇನ್ಫ್ಲೇಟಬಲ್ ಹ್ಯಾಬಿಟೇಟ್ಸ್ಗಳ ವಿಚಾರವಾಗಿ ಈ ಎಲ್ಲ ವಿಚಾರವಾಗಿ ಇಂಡಿಜಿನಸ್ ಟೆಕ್ನಾಲಜೀಸ್ಗಳನ್ನು ಡೆವಲಪ್ ಮಾಡೋದಕ್ಕೆ ಅಂತ ಹೇಳಿ ಪ್ರಪೋಸಲ್ಸ್ಗಳನ್ನು ಈ ಇಸ್ರೋದವರು ಇನ್ವೈಟ್ ಮಾಡಿರುವಂಥದ್ದು. ಮುಖ್ಯವಾಗಿ ನಾವು 2022ರಲ್ಲಿ ಗಗನಯಾನವನ್ನ ಭಾರತದವರು ಮಾಡಬೇಕು ಅನ್ಕೊಂಡಿರುವಂಥದ್ದು. ಇದರ ಹಿನ್ನೆಲೆಯಲ್ಲಿ ಗಗನಯಾನದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ಗಗನಯಾನ್ ಮಿಷನ್ನ ಬಗ್ಗೆ, ಈ ಗಗನಯಾನ್ ಅನ್ನುವಂಥದ್ದು ಫಸ್ಟ್ ಮ್ಯಾನ್ಡ್ ಸ್ಪೇಸ್ ಮಿಷನ್ ಆಗುತ್ತೆ ಭಾರತ ಸರ್ಕಾರದ್ದು. ಇದರ ಬಗ್ಗೆ 2018ರ ಇಂಡಿಪೆಂಡೆನ್ಸ್ ಡೇ ಸ್ಪೀಚ್ ನಲ್ಲಿ ಪ್ರಧಾನಮಂತ್ರಿ ಮೋದಿ ಅವರು ಮೊದಲ ಬಾರಿಗೆ ಅನೌನ್ಸ್ಮೆಂಟ್ ಅನ್ನ ಮಾಡಿದಂಥದ್ದು. ಈ ಗಗನಯಾನನ್ನ ಭಾರತದವರು ಸಕ್ಸಸ್ಫುಲ್ ಆಗಿ ಮಾಡಿದ್ದೇ ಆದಲ್ಲಿ ರಷ್ಯಾ, USA ಮತ್ತು ಚೀನಾದ ನಂತರದಲ್ಲಿ ಸ್ಪೇಸ್ಗೆ ಹ್ಯೂಮನ್ಸ್ ಅನ್ನ ಸೆಂಡ್ ಮಾಡಿದಂತ 4ನೇ ದೇಶವಾಗಿ ಭಾರತ ಹೊರಹೊಮ್ಮಲಿದೆ. 2022ರಲ್ಲಿ ಭಾರತ ತನ್ನ 75ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸುವಂತ ಸಂದರ್ಭದಲ್ಲಿ ಈ ಗಗನಯಾನ್ ಮಿಷನ್ ಅನ್ನ 10,000 ಕೋಟಿ ರೂಪಾಯಿಯ ವೆಚ್ಚದ ಅಡಿಯಲ್ಲಿ ಲಾಂಚ್ ಮಾಡಬೇಕು ಅನ್ನುವಂತ ಒಂದು ಟಾರ್ಗೆಟ್ ಅನ್ನ ಭಾರತ ಸರ್ಕಾರದವರು ಮತ್ತು ಇಸ್ರೋದವರು ಹೊಂದಿರುವಂತದ್ದು. ಡಿಸೆಂಬರ್ 2021ರಲ್ಲಿ ಈ ಮ್ಯಾನ್ಡ್ ಮಿಷನ್ ಅನ್ನ ಏನು ಶೆಡ್ಯೂಲ್ ಮಾಡಲಾಗಿದೆ, ಈ ಶೆಡ್ಯೂಲ್ಗೆ ಮುಂಚಿತವಾಗಿ 2020 ಡಿಸೆಂಬರ್ ಮತ್ತು 2021 ಜುಲೈನಲ್ಲಿ 2 ಅನ್ಮ್ಯಾನ್ಡ್ ಟೆಸ್ಟ್ಗಳನ್ನು ಕೂಡ ಕ್ಯಾರಿ ಔಟ್ ಮಾಡಲಾಗುತ್ತೆ. ಇಸ್ರೋದ ಈ ಗಗನಯಾನ್ ಮಿಷನ್ ಇಂಡಿಜಿನಸ್ ಮಿಷನ್ ಆಗಿದ್ರೂ ಸಹ ನಮ್ಮಲ್ಲಿನ ಆಸ್ಟ್ರೋನಾಟ್ಸ್ಗಳನ್ನು ಟ್ರೈನ್ ಮಾಡೋದಕ್ಕೆ ಅಂತ ಹೇಳಿ ರಷ್ಯಾದ ಹೆಲ್ಪನ್ನು ಮತ್ತು ಇನ್ನು ಕೆಲವು ವಿಚಾರಗಳಿಗಾಗಿ ಫ್ರಾನ್ಸ್ನ ಹೆಲ್ಪನ್ನು, ಈ ರೀತಿಯಾಗಿ ಫ್ಯೂ ಅದರ್ ಕಂಟ್ರೀಸ್ಗಳ ಅಸಿಸ್ಟೆನ್ಸನ್ನು ನಾವು ಪಡ್ಕೊಳ್ತಾ ಇದ್ದೇವೆ. ಈ ಗಗನಯಾನ್ ಮಿಷನ್ಗೆ ಬಳಸುವಂಥ ವೆಹಿಕಲ್ ಯಾವುದು ಅನ್ನುವಂಥದ್ದು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಬಹಳನೇ ಇಂಪಾರ್ಟೆಂಟ್ ಆಗುವಂಥ ಅಂಶ ಆಗುತ್ತೆ. ಇದಕ್ಕೆ ನಾವು ಚಂದ್ರಯಾನ್ 2ಗೆ ಬಳಸಿದಂಥ ವೆಹಿಕಲ್ ಅನ್ನೇ ಬಳಸುವಂಥದ್ದು. GSLV Mark 3 ಅನ್ನುವಂಥ ವೆಹಿಕಲ್ ಅನ್ನ ಗಗನಯಾನ್ಗೆ ನಾವು ಬಳಸುವಂಥದ್ದು. ಮತ್ತು ಈ ಮಿಷನ್ ಅನ್ನುವಂಥದ್ದು ಲೋ ಅರ್ತ್ ಆರ್ಬಿಟ್ ನಲ್ಲಿ 300 to 400 ಕಿಲೋಮೀಟರ್ಸ್ ನಲ್ಲಿ ಟಾರ್ಗೆಟ್ ಮಾಡಲಾಗಿರುವಂತಹ ಒಂದು ಮಿಷನ್ ಆಗಿದೆ. ಹಾಫ್ ಹ್ಯೂಮನಾಯ್ಡ್ ರೋಬೋಟ್ ಆಗಿರ್ತಕ್ಕಂಥ ಯೋಮ್ ಮಿತ್ರಾವನ್ನ ಎಕ್ಸ್ಪೆರಿಮೆಂಟಲ್ ಮಿಷನ್ಗಾಗಿ, ಈ ಗಗನಯಾನಿನ ಎಕ್ಸ್ಪೆರಿಮೆಂಟಲ್ ಮಿಷನ್ಗಾಗಿ ಇಸ್ರೋದವರು ಸೆಂಡ್ ಮಾಡಬೇಕು ಅನ್ನುವಂಥ ಉದ್ದೇಶವನ್ನ ಕೂಡ ಹೊಂದಿದ್ದಾರೆ. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಗಗನಯಾನದ ಕುರಿತು ಒಂದು ಪ್ರಿಲಿಮ್ಸ್ ಪ್ರಶ್ನೆಯನ್ನು ನೋಡೋಣ. ಗಗನಯಾನ ಕುರಿತಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ ಅನ್ನೋದನ್ನ ಗುರುತಿಸಬೇಕಾಗುತ್ತೆ. ನಮ್ಮ ಮೊದಲ ಹೇಳಿಕೆ ಹೇಳುತ್ತೆ, ಇಂಡಿಯಾ ವಿಲ್ ಬಿಕಮ್ ದ ಥರ್ಡ್ ಕಂಟ್ರಿ ಆಫ್ಟರ್ ರಷ್ಯಾ ಅಂಡ್ USA ಟು ಲಾಂಚ್ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಮಿಷನ್ ಅಂತ ಹೇಳಿ. ಇದು ತಪ್ಪಾದಂತ ಹೇಳಿಕೆ. ಯಾಕೆಂದ್ರೆ ಭಾರತ ರಷ್ಯಾ, USA ಮತ್ತು ಚೈನಾದ ನಂತರದಲ್ಲಿ 4ನೇ ಸಕ್ಸಸ್ಫುಲ್ ಕಂಟ್ರಿ ಆಗಿ ಹೊರಹೊಮ್ಮುತ್ತೆ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಮಿಷನ್ ಅನ್ನ ಲಾಂಚ್ ಮಾಡಿದವರಲ್ಲಿ. ಮತ್ತು ಎರಡನೇ ವಾಕ್ಯ ಹೇಳ್ತಾ ಇದೆ, ಇಸ್ರೋಸ್ ವರ್ಕ್ ಹಾಸ್ PSLV ವಿಲ್ ಬಿ ಯೂಸ್ಡ್ ಆಸ್ ಅ ಲಾಂಚ್ ವೆಹಿಕಲ್ ಅಂತ ಹೇಳಿ. ಇದು ಕೂಡ ತಪ್ಪಾದಂತ ಹೇಳಿಕೆ. ಈಗಾಗಲೇ ನಾವು ನೋಡಿದ್ವಿ GSLV Mark 3 ಅನ್ನ, ಇದನ್ನೇ ನಾವು ಚಂದ್ರಯಾನ್ಗೂ ಕೂಡ ಬಳಸಿದ್ದು, ಇದನ್ನೇ ನಾವು ಗಗನಯಾನ್ಗೂ ಕೂಡ ಬಳಸುವಂತ ಉದ್ದೇಶವನ್ನ ಇಸ್ರೋದವರು ಹೊಂದಿರುವಂತದ್ದು. ಇಲ್ಲಿ ಎರಡೂ ಹೇಳಿಕೆಗಳು ತಪ್ಪಾಗಿರೋದ್ರಿಂದ ನೈದರ್ 1 nor 2 ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಡೀಪ್ನ ಅಡಿಯಲ್ಲಿನ ಮೊದಲ ಎಡಿಟೋರಿಯಲ್ ದ ಕೋವಿಡ್-19 ಪ್ಯಾರಾಡಾಕ್ಸ್ ಇನ್ ಸೌತ್ ಏಷ್ಯಾ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 2ನ ಅಡಿಯಲ್ಲಿ ಇಶ್ಯೂಸ್ ರಿಲೇಟೆಡ್ ಟು ಹೆಲ್ತ್ ಮತ್ತು ಸೋಷಿಯಲ್ ಜಸ್ಟಿಸ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೋಬಹುದಾಗುತ್ತೆ. ಕೋವಿಡ್-19 ಜಾಗತಿಕವಾಗಿ ವ್ಯಾಪಕವಾಗಿ ಹರಡ್ತಿರೋದನ್ನು ನಾವು ಕಾಣ್ತಾ ಇದ್ದೇವೆ. ಆದರೆ ನಾರ್ತ್ ಅಮೆರಿಕಾ ಮತ್ತು ವೆಸ್ಟರ್ನ್ ಯುರೋಪಿಗೆ ಕಂಪೇರ್ ಮಾಡಿದ್ರೆ ಸೌತ್ ಏಷ್ಯಾದಲ್ಲಿ ಇದರ ಇನ್ಫೆಕ್ಷನ್ಸ್ ಅನ್ನುವಂಥದ್ದು ಬಹಳ ಕಡಿಮೆ ನಂಬರ್ಸ್ನಲ್ಲಿ ಇರೋದನ್ನು ಕಾಣಬಹುದಾಗುತ್ತೆ. ಯಾಕೆ, ಈ ಕಾರಣಗಳೇನು, ಯಾಕೆ ಇದು ಕಡಿಮೆ ಇನ್ಫೆಕ್ಷನ್ಸ್ ಅನ್ನ ಸೌತ್ ಏಷ್ಯಾ ಅನ್ನುವಂಥದ್ದು ಕಾಣ್ತಾ ಇದೆ ಅಂತ ನೋಡೋದಾದ್ರೆ, ಸೌತ್ ಏಷ್ಯನ್ ಗವರ್ಮೆಂಟ್ಸ್ಗಳು ಲಾಕ್ಡೌನ್ ಅನ್ನ ಇಂಪೋಸ್ ಮಾಡಿರೋದ್ರಿಂದ ಅದು ಬೆಸ್ಟ್ ರಿಸಲ್ಟ್ಸ್ ಅನ್ನ ಈಲ್ಡ್ ಮಾಡಿ ಈ ರೇಟ್ಸ್ ಅನ್ನುವಂಥದ್ದು ಕಡಿಮೆ ಆಗಿರ್ಬೋದು. ಅಥವಾ ನಮ್ಮ ಸೌತ್ ಏಷ್ಯನ್ ಕಂಟ್ರೀಸ್ಗಳಲ್ಲಿ ಯೂನಿವರ್ಸಲ್ ಆಗಿ BCG ವ್ಯಾಕ್ಸಿನೇಷನ್ ಅನ್ನ ಮ್ಯಾಂಡೇಟರಿಯಾಗಿ ಮಾಡ್ತೇವೆ. BCG ವ್ಯಾಕ್ಸಿನ್ ಅನ್ನ ಟ್ಯೂಬರ್ ಕಿಲೋಸಿಸ್ ಅನ್ನ ಅವಾಯ್ಡ್ ಮಾಡೋದಕ್ಕೆ ಅಂತ ಹೇಳಿ ನೀಡಿದ್ರೂ ಸಹ ಇದರ ಸ್ಟಿಮ್ಯುಲೇಟಿಂಗ್ ಎಫೆಕ್ಟ್ ಅನ್ನುವಂಥದ್ದು ನಮ್ಮ ಇಮ್ಯೂನ್ ಸಿಸ್ಟಮ್ನ ಮೇಲೆ ಆಗೋದ್ರಿಂದಾಗಿ ಟ್ಯೂಬರ್ ಕಿಲೋಸಿಸ್ ಅನ್ನ ಹೊರತುಪಡಿಸಿ ಹಲವಾರು ಕಾಯಿಲೆಗಳನ್ನ ತಡೆಗಟ್ಟುವಂತ ಸ್ಟಿಮ್ಯುಲೇಟಿಂಗ್ ಎಫೆಕ್ಟ್ ಅನ್ನ ಈ ವ್ಯಾಕ್ಸಿನೇಷನ್ ಹೊಂದಿರಬಹುದು. ಆ ಕಾರಣದಿಂದಲೂ ಕೂಡ ಸೌತ್ ಏಷ್ಯನ್ ಕಂಟ್ರೀಸ್ಗಳಲ್ಲಿ ಕೋವಿಡ್-19 ಇನ್ಫೆಕ್ಷನ್ ರೇಟ್ಸ್ ಅನ್ನುವಂಥದ್ದು ಕಡಿಮೆ ಆಗ್ತಿರ್ಬೋದು. ಅಥವಾ ಸೌತ್ ಏಷ್ಯನ್ ಕಂಟ್ರೀಸ್ಗಳಲ್ಲಿ ಟೆಸ್ಟಿಂಗ್ ಕಿಟ್ಸ್ಗಳ ಸ್ಕೇರ್ಸಿಟಿ ಇರೋದ್ರಿಂದ ಆಗಿರ್ಬೋದು, ಅಥವಾ ನಮ್ಮಲ್ಲಿರ್ತಕ್ಕಂಥ ಮ್ಯಾಸಿವ್ ಸೈಜ್ ಆಫ್ ಪಾಪ್ಯುಲೇಷನ್ಸ್ಗಳಿಂದ ಹೆಚ್ಚು ಜನರನ್ನು ನಾವು ಟೆಸ್ಟಿಂಗಿಗೆ ಒಳಪಡಿಸೋದಕ್ಕೆ ಆಗದೇ ಇರ್ಬೋದು. ಈ ಕಾರಣಗಳಿಂದ ನಮ್ಮಲ್ಲಿ ಆಗ್ತಿರುವಂಥ ಇನ್ಫೆಕ್ಷನ್ಸ್ಗಳೇನಿದೆ, ಟೋಟಲ್ ನಂಬರ್ ಆಫ್ ಇನ್ಫೆಕ್ಷನ್ಸ್ಗಳನ್ನೇ ನಾವು ಅಂಡರ್ ಎಸ್ಟಿಮೇಟ್ ಮಾಡಿರ್ಬೋದು. ಈ ಎಲ್ಲ ಕಾರಣಗಳಿಂದ ಇಂದು ಸೌತ್ ಏಷ್ಯಾದಲ್ಲಿ ಈ ಕೋವಿಡ್-19 ಇನ್ಫೆಕ್ಷನ್ಸ್ ಮತ್ತು ಡೆತ್ ಅನ್ನುವಂಥದ್ದು ಲೋಯರ್ ನಂಬರ್ಸ್ನಲ್ಲಿದೆ.
ನಾರ್ತ್ ಅಮೆರಿಕಾ, ವೆಸ್ಟರ್ನ್ ಯುರೋಪ್ ಮತ್ತು ಈಸ್ಟ್ ಏಷ್ಯಾಗೆ ಕಂಪೇರ್ ಮಾಡಿದಾಗ ಈ ಎಡಿಟೋರಿಯಲ್ನ ಹಿನ್ನೆಲೆಯಲ್ಲಿ ನಾವು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನಮಗೆ ಬೇಕಾಗುವಂಥ ಅಂಶಗಳೆಷ್ಟೋ ಅಷ್ಟೇ ಅಂಶಗಳನ್ನು ಮಾತ್ರವೇ ನೋಟ್ ಮಾಡಿಕೊಂಡು ಅದನ್ನು ಮಾತ್ರವೇ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ. ಈ ಎಡಿಟೋರಿಯಲ್ನ ಹಿನ್ನೆಲೆಯಲ್ಲಿ ಒಂದು ಮೇನ್ಸ್ ಪ್ರಶ್ನೆಯನ್ನು ನಾವು ನೋಡೋದಾದ್ರೆ, ಎಕ್ಸ್ಪ್ಲೈನ್ ದ ಸ್ಟ್ರೆಂತ್ಸ್ ಅಂಡ್ ವಲ್ನರಬಿಲಿಟೀಸ್ ಇನ್ ಸೌತ್ ಈಸ್ಟ್ ಏಷ್ಯಾಸ್ ರೆಸ್ಪಾನ್ಸ್ ಟು ದ ಕೋವಿಡ್-19 ಪ್ಯಾಂಡಮಿಕ್ ಕಂಪೇರ್ಡ್ ಟು ದ ನಾರ್ತ್ ಅಮೆರಿಕಾ ಅಂಡ್ ವೆಸ್ಟ್ ಯುರೋಪ್. ಈ ರೀತಿಯ ಪ್ರಶ್ನೆಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ ಮೇನ್ಸ್ನ ಕ್ವೆಶನ್ಸ್ಗಳಲ್ಲಿ. ಹಾಗಾಗಿ ಇಂದಿನಿಂದಲೇ ನೀವು ಈ ಪ್ರಶ್ನೆಗಳಿಗೆ ಈ ಪಾಯಿಂಟ್ಸ್ಗಳನ್ನು ಬಳಕೆ ಮಾಡೋದ್ರ ಮುಖಾಂತರವಾಗಿ ಉತ್ತರಗಳನ್ನು ಬರೆಯೋದಕ್ಕೆ ಪ್ರಯತ್ನ ಮಾಡಿ. ಮುಂದಿನ ಎಡಿಟೋರಿಯಲ್ ಫಿಶಿಂಗ್ ಇನ್ ಟ್ರಬಲ್ಡ್ ವಾಟರ್ಸ್ ಡ್ಯೂರಿಂಗ್ ಅ ಪ್ಯಾಂಡಮಿಕ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 2ನ ಅಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಎಫೆಕ್ಟ್ಸ್ ಆಫ್ ಪಾಲಿಸೀಸ್ ಅಂಡ್ ಪೊಲಿಟಿಕ್ಸ್ ಆಫ್ ಕಂಟ್ರೀಸ್ ಆನ್ ಇಂಡಿಯಾಸ್ ಇಂಟ್ರೆಸ್ಟ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೋಬೋದಾಗುತ್ತೆ. ಚೀನಾದವರು ಸೌತ್ ಚೈನಾ ಸೀನಲ್ಲಿ ತನ್ನ ಪ್ರಾಬಲ್ಯವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ, ಅಲ್ಲಿ ತನ್ನ ಕ್ರೆಡಿಬಿಲಿಟಿಯನ್ನು ರೀಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಹಲವಾರು ಟೆನ್ಷನ್ಸ್ಗಳನ್ನು ಸೌತ್ ಚೈನಾ ಸೀನಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಆದರೆ ಈ ಎಡಿಟೋರಿಯಲ್ನ ಲೇಖಕರ ಅಭಿಪ್ರಾಯ ಏನು ಅಂತಂದರೆ, ಸೌತ್ ಚೈನಾ ಸೀನಲ್ಲಿ ಚೀನಾದವರು ಅಲ್ಲಿ ಟೆನ್ಷನ್ಸ್ಗಳನ್ನು ಕ್ರಿಯೇಟ್ ಮಾಡೋದ್ರ ಮುಖಾಂತರವಾಗಿ ತನ್ನ ಕ್ರೆಡಿಬಿಲಿಟಿಯನ್ನು ರೀಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಲೆಸ್ಸರ್ ಪ್ರಿಯಾರಿಟಿಯನ್ನು ನೀಡಬೇಕಾಗುತ್ತೆ. ಅಂದರೆ ಸೌತ್ ಚೈನಾ ಸೀನಲ್ಲಿ ಯಾವುದೇ ರೀತಿಯ ಟೆನ್ಷನ್ಸ್ಗಳನ್ನು ಚೀನಾದವರು ಮಾಡಬಾರ್ದು ಅನ್ನುವಂಥದ್ದು ಈ ಲೇಖಕರ ಆಶಯ ಆಗಿರುವಂಥದ್ದು. ಚೀನಾದ ಕೋಸ್ಟ್ ಗಾರ್ಡ್ ವೆಸಲ್ ಸೌತ್ ಚೈನಾ ಸೀನ ಪ್ಯಾರಸಲ್ ಐಲ್ಯಾಂಡ್ಸ್ನಲ್ಲಿ 8 ವಿಯೆಟ್ನಾಮೀಸ್ ಫಿಶರ್ಮ್ಯಾನ್ಸ್ಗಳನ್ನು ಕ್ಯಾರಿ ಮಾಡ್ತಿದ್ದಂಥ ವಿಯೆಟ್ನಾಮೀಸ್ ಫಿಶಿಂಗ್ ಬೋಟನ್ನು ಸಂಕ್ ಮಾಡುವಂತೆ ಅಂದರೆ ಮುಳುಗುವಂತೆ ಮಾಡಿರುವಂಥದ್ದು. ಮತ್ತು ನ್ಯಾಚುನಾ ಸೀನ ಸುತ್ತಮುತ್ತಲಿನಲ್ಲಿ ಇಂಡೋನೇಷ್ಯಾದ ಫಿಶಿಂಗ್ ವೆಸಲ್ಸ್ಗಳ ಜೊತೆಗೆ ಚೈನೀಸ್ ಫಿಶಿಂಗ್ ವೆಸಲ್ಸ್ಗಳು ಮತ್ತು ಚೈನೀಸ್ ಕೋಸ್ಟ್ ಗಾರ್ಡ್ಗಳು ಕೂಡ ಇರುವಂಥದ್ದನ್ನು ಗಮನಿಸಬಹುದಾಗುತ್ತೆ. ಮತ್ತು ಕೆಲವೊಂದು ಸ್ಯಾಟಲೈಟ್ ಇಮೇಜಸ್ಗಳು ಇಲ್ಲಿ ತೋರಿಸ್ತಾ ಇದೆ. ವೆಸ್ಟ್ ಫಿಲಿಪೀನ್ಸ್ ಸಿಯಲ್ಲಿರ್ತಕ್ಕಂಥ ಕಾಗಿಟಿಂಗನ್ ರೀಫ್ನಲ್ಲಿ ಚೈನೀಸ್ ಮಿಲಿಟರಿ ಪ್ಲೇನ್ ಅನ್ನುವಂಥದ್ದು ಲ್ಯಾಂಡ್ ಆಗ್ತಿರೋದನ್ನ ಕೆಲವೊಂದು ಸ್ಯಾಟಲೈಟ್ ಇಮೇಜಸ್ಗಳ ಮೂಲಕ ನಾವು ನೋಡಬಹುದಾಗುತ್ತೆ. ಮತ್ತು ಸ್ಪ್ರಾಟ್ಲಿ ಐಲ್ಯಾಂಡ್ನ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಅಲ್ಲಿನ ಎಕಾಲಜಿ, ಜಿಯಾಲಜಿ ಮತ್ತು ಎನ್ವಿರಾನ್ಮೆಂಟ್ ಅನ್ನ ಅದರ ಕುರಿತಾದಂಥ ಡೇಟಾವನ್ನ ಗ್ಯಾದರ್ ಮಾಡಲಿಕ್ಕೆ ಅಂತ ಹೇಳಿ ಕಾಗಿಟಿಂಗನ್ ರೀಫ್, ಜಾಮೋರಾ ರೀಫ್ ಮತ್ತು ವೆಸ್ಟ್ ಫಿಲಿಪೀನ್ಸ್ ಸೀನಲ್ಲಿ ಒಂದು ರಿಸರ್ಚ್ ಸ್ಟೇಷನ್ ಅನ್ನ ಕೂಡ ಚೀನಾದವರು ಓಪನ್ ಮಾಡಿರುವಂಥದ್ದನ್ನ, ಒಟ್ಟಾರೆಯಾಗಿ ಚೀನಾದವರು ಹಲವಾರು ಮಿಲಿಟರಿ ಡ್ರಿಲ್ಸ್ಗಳನ್ನು ರೀಸೆಂಟ್ ಆಗಿ ಈ ಪ್ರದೇಶದಲ್ಲಿ ಮಾಡಿರುವಂಥದ್ದು ಮತ್ತು ಲಾರ್ಜ್ ಸ್ಕೇಲ್ ಮಿಲಿಟರಿ ಅಸೆಟ್ಸ್ಗಳನ್ನು ಕೂಡ ಇಲ್ಲಿ ಡೆಪ್ಲಾಯ್ ಮಾಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇವೆಲ್ಲ ಕೂಡ ಸಮಸ್ಯೆಯಾಗಿ ಪರಿಣಮಿಸ್ತಾ ಇದೆ. ಚೀನಾದವರು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ನೋಡೋದಾದ್ರೆ, US ಇವತ್ತು ಈ ಪ್ಯಾಂಡಮಿಕ್ಕಿಗೆ ನಲುಗಿ ಹೋಗ್ತಾ ಇದೆ. ಸಾಕಷ್ಟು ಸಾವು ನೋವುಗಳನ್ನು ಕೋವಿಡ್-19ನ ಇನ್ಫೆಕ್ಷನ್ನಿಂದ US ನಲ್ಲಿ ನಾವು ಇವತ್ತು ಕಾಣ್ತಾ ಇದ್ದೇವೆ. ಇತ್ತೀಚೆಗೆ ವಿಯೆಟ್ನಾಂ ಮತ್ತು ಅಮೆರಿಕದ ಸಂಬಂಧ ಅನ್ನುವಂಥದ್ದು ವೃದ್ಧಿ ಆಗ್ತಿರೋದನ್ನ ಕೂಡ ನಾವು ಕಾಣ್ತಾ ಇದ್ದೇವೆ. ಅಮೆರಿಕದವರು ಸೌತ್ ಚೈನಾ ಸೀನಲ್ಲಿ ಕ್ಯಾರಿಔಟ್ ಮಾಡಿದಂಥ ಫ್ರೀಡಮ್ ಆಫ್ ನಾವಿಗೇಷನ್ ಆಪರೇಷನ್ಸ್ ಅನ್ನುವಂಥ ಫೋನೋಪ್ಸ್ ಅನ್ನುವಂಥ ಈ ಆಪರೇಷನ್ಗೆ ವಿಯೆಟ್ನಾಂ ಒಂದು ಆರ್ಡೆಂಟ್ ಸಪೋರ್ಟರ್ ಆಗಿದೆ. ಇದಕ್ಕಾಗಿ ಚೀನಾದವರು ಅಲ್ಲಿನ ಪ್ರದೇಶದಲ್ಲಿ ಲಾರ್ಜ್ ಸ್ಕೇಲ್ ಮಿಲಿಟರಿ ಅಸೆಟ್ಸ್ಗಳನ್ನು ಡೆಪ್ಲಾಯ್ ಮಾಡ್ತಾ ಇರ್ಬೋದು ಅಂತ ಹೇಳಿ ಊಹೆ ಮಾಡಬಹುದಾಗುತ್ತೆ. ಚೀನಾದ ಈ ನಡೆಯ ಕಾನ್ಸಿಕ್ವೆನ್ಸಸ್ಗಳೇನು ಅಂತಂದ್ರೆ, ಗ್ಲೋಬಲಿ ಅಂದರೆ ಜಾಗತಿಕವಾಗಿ ಚೀನಾದ ಇಮೇಜ್ ಅನ್ನ ಇದು ಹಾಳು ಮಾಡುತ್ತೆ ಮತ್ತು ಸೌತ್ ಈಸ್ಟ್ ಏಷ್ಯನ್ ನೈಬರ್ಸ್ಗಳೇನಿದೆ ಇವರುಗಳ ರಿಲೇಷನ್ಸ್, ಇವರುಗಳೊಟ್ಟಿಗಿನ ಸಂಬಂಧವನ್ನ ಹಾಳು ಮಾಡುವಂತ ನಡೆ ಆಗಿರುತ್ತೆ. ಈ ಎಡಿಟೋರಿಯಲ್ನ ಹಿನ್ನೆಲೆಯಲ್ಲಿ ಸೌತ್ ಚೈನಾ ಸೀನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸೌತ್ ಈಸ್ಟ್ ಏಷ್ಯಾದಲ್ಲಿ ಇರುವಂಥ ವೆಸ್ಟರ್ನ್ ಪೆಸಿಫಿಕ್ ಓಷನ್ ನಲ್ಲಿ ಬರುವಂಥ ಒಂದು ಸಿ ಇದಾಗಿರುತ್ತೆ ಸೌತ್ ಚೈನಾ ಸಿ. ಈ ಸೌತ್ ಚೈನಾ ಸಿಗೆ ಬಾರ್ಡರ್ ಆಗುವಂಥ ಸ್ಟೇಟ್ಸ್ ಅಥವಾ ಟೆರಿಟರೀಸ್ಗಳು ಯಾವುದು ಅಂತ ನೋಡೋದಾದ್ರೆ, ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೈನಾ, ರಿಪಬ್ಲಿಕ್ ಆಫ್ ಚೈನಾ. ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೈನಾ ಅಂದರೆ ನಾವೇನು ಚೈನಾ ಅಂತ ಹೇಳಿ ಗುರುತಿಸ್ತೇವೆ ಆ ರಾಷ್ಟ್ರ. ರಿಪಬ್ಲಿಕ್ ಆಫ್ ಚೈನಾ ಅಂತ ಅಂದರೆ ತೈವಾನ್ ರಾಷ್ಟ್ರ. ಇದೆರಡು ನಮಗೆ ಸ್ಪಷ್ಟವಾಗಿ ಗೊತ್ತಿರಲಿ. ಫಿಲಿಪೀನ್ಸ್, ಮಲೇಷ್ಯಾ, ಬ್ರೂನೋಯ್, ಇಂಡೋನೇಷ್ಯಾ, ಸಿಂಗಪುರ್ ಮತ್ತು ವಿಯೆಟ್ನಾಂ ಈ ಎಲ್ಲವೂ ಕೂಡ ಸೌತ್ ಚೈನಾ ಸೀನಲ್ಲಿ ಬಾರ್ಡರಿಂಗ್ ಸ್ಟೇಟ್ಸ್ಗಳಾಗಿರುವಂಥದ್ದು. ಸೌತ್ ಚೈನಾ ಸಿಯು ಈಸ್ಟ್ ಚೈನಾ ಸೀನೊಟ್ಟಿಗೆ ತೈವಾನ್ ಸ್ಟ್ರೈಟ್ನಿಂದ ಕನೆಕ್ಟ್ ಆಗಿದೆ ಮತ್ತು ಫಿಲಿಪೈನ್ಸ್ ಸೀನೊಟ್ಟಿಗೆ ಲೂಸಾನ್ ಸ್ಟ್ರೈಟ್ನಿಂದ ಕನೆಕ್ಟ್ ಆಗಿದೆ. ಸೌತ್ ಚೈನಾ ಸಿ ಯಾವಾಗಲೂ ಕೂಡ ಸುದ್ದಿಯಲ್ಲಿರುತ್ತೆ. ಯಾಕೆ ಇದರಲ್ಲಿ ಇಷ್ಟೊಂದು ಇಶ್ಯೂಸ್ಗಳಾಗುತ್ತೆ ಅಂತ ಅಂದರೆ, ಈ ಸೀನಲ್ಲಿ ಬರುವಂಥ ಐಲ್ಯಾಂಡ್ಸ್ಗಳು ನ್ಯೂಮರಸ್ ಶೋಲ್ಸ್ಗಳನ್ನು, ರೀಫ್ಸ್ಗಳನ್ನು, ಅಟಾಲ್ಸ್ಗಳನ್ನು ಹೊಂದಿರುವಂಥದ್ದು ಮತ್ತು ಇಲ್ಲಿರ್ತಕ್ಕಂಥ ರಿಸೋರ್ಸಸ್ಗಳು ಕೂಡ ಬಹಳಷ್ಟು ಬೆಲೆ ಬಾಳುವಂಥ ರಿಸೋರ್ಸಸ್ಗಳನ್ನು ಈ ಸೌತ್ ಚೈನಾ ಸಿ ಎನ್ನುವಂಥದ್ದು ಹೊಂದಿದೆ. ಈ ಹಿನ್ನೆಲೆಯಲ್ಲಿ ಯಾವಾಗಲೂ ಕೂಡ ಈ ಪ್ಯಾರಸೈಲ್ ಐಲ್ಯಾಂಡ್ಸ್ ಆಗಿರ್ಬೋದು, ಸ್ಪ್ರಾಟ್ಲಿ ಐಲ್ಯಾಂಡ್ಸ್ ಆಗಿರ್ಬೋದು, ಸ್ಕಾರ್ಬರೋ ಶೋಲ್ ಆಗಿರ್ಬೋದು, ಇವೆಲ್ಲವೂ ಕೂಡ ಸುದ್ದಿಯಲ್ಲಿ ಇರುತ್ತೆ. ಸ್ಪ್ರಾಟ್ಲಿ ಐಲ್ಯಾಂಡ್ಸ್ಗಳನ್ನು ತೈವಾನ್, ವಿಯೆಟ್ನಾಂ, ಫಿಲಿಪೀನ್ಸ್, ಚೈನಾ ಮತ್ತು ಮಲೇಷ್ಯಾ ಇವರೆಲ್ಲರೂ ಕೂಡ ಆಕ್ಯುಪೈ ಮಾಡಿಕೊಂಡಿದ್ದಾರೆ. ಪ್ಯಾರಸೈಲ್ ಐಲ್ಯಾಂಡ್ಸ್ನಲ್ಲಿ ಚೈನಾ, ವಿಯೆಟ್ನಾಂ ಮತ್ತು ತೈವಾನ್ ಈ ಮೂವರು ಕೂಡ ಓವರ್ಲ್ಯಾಪ್ ಆಗುವಂಥ ಕ್ಲೈಮ್ಸ್ಗಳನ್ನು ಮಾಡ್ತಿರುವಂಥದ್ದು ಕೂಡ ಪ್ಯಾರಸೈಲ್ ಐಲ್ಯಾಂಡ್ಸ್ ಸಾಕಷ್ಟು ಬಾರಿ ಸುದ್ದಿಯಲ್ಲಿರೋದಕ್ಕೆ ಕಾರಣ ಆಗುತ್ತೆ. ಸ್ಕಾರ್ಬರೋ ಶೋಲ್ ಅನ್ನು ಕೂಡ ಚೀನಾದವರು, ಫಿಲಿಪೀನ್ಸ್ ಅವರು, ತೈವಾನ್ ಅವರು ಕೂಡ ಈ ಮೂವರು ಕೂಡ ಕ್ಲೈಮ್ ಮಾಡೋದ್ರಿಂದ ಇದು ಕೂಡ ಒಂದು ಮೇಜರ್ ಡಿಸ್ಪ್ಯೂಟೆಡ್ ಏರಿಯಾ ಆಗಿರುವಂಥದ್ದು. ನೆಚುನಾ ಸೀನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇಂಡೋನೇಷ್ಯಾಕ್ಕೆ ಸಂಬಂಧಪಟ್ಟಂತ ಸೌತ್ ಚೈನಾ ಸೀನ ಭಾಗಗಳೇನಿದೆ, ಈ ಭಾಗಗಳ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಏನಿದೆ, ಇದರ
ನಾರ್ಥರ್ನ್ ರೀಚಸ್ಗಳನ್ನು ಇಂಡೋನೇಷ್ಯಾವು ನಾರ್ತ್ ನೆಚುನಾ ಸಿ ಅಂತ ಹೇಳಿ ಹೆಸರಿಟ್ಟಿದೆ. ಅಂದರೆ ಈ ನೆಚುನಾ ಐಲ್ಯಾಂಡ್ಸ್ಗಳು ಎಲ್ಲಿಗೆ ಸೇರಿದಂಥವು ಅಂತ ಅಂದರೆ ಇಂಡೋನೇಷ್ಯಾ ಅಂತ ಹೇಳಿ ಗುರುತಿಸಬೇಕಾಗತ್ತೆ. ಆದರೆ ನೆಚುನಾ ಸೀನಲ್ಲಿ ಬರುವಂಥ 9 ಲೈನ್ ಅನ್ನುವಂಥ ಒಂದು ಮ್ಯಾರಿಟೈಮ್ ಬೌಂಡ್ರಿಯನ್ನು ಚೀನಾದವರು ಇದು ನಮಗೆ ಸೇರಿದಂಥದ್ದು ಅಂತ ಹೇಳಿ ಕ್ಲೈಮ್ ಮಾಡ್ತಾರೆ. ಯಾಕೆ ಅಂದರೆ ಇದು ರಿಸೋರ್ಸ್ ರಿಚ್ ಏರಿಯಾ ಆಗಿರೋದ್ರಿಂದ ಇದು ನಮಗೆ ಸೇರಿದ್ದು ಅಂತ ಹೇಳಿ ಚೀನಾದವರು ಕೂಡ ಕ್ಲೈಮ್ ಮಾಡೋದ್ರಿಂದ ಇದೊಂದು ಕಂಟೆನ್ಷಿಯಸ್ ಮ್ಯಾರಿಟೈಮ್ ಬೌಂಡ್ರಿ ಆಗಿದೆ. ಈ 9 ಲೈನ್ ಅನ್ನುವಂಥದ್ದು ಎಲ್ಲಿ ಕಾಣುತ್ತೆ ಅಂತ ಅಂದಾಗ ಇದಕ್ಕೂ ಕೂಡ ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಇದು ನೆಚುನಾ ಸೀನಲ್ಲಿ ಬರುವಂಥ ಒಂದು ಪ್ರದೇಶ ಆಗಿದ್ದು ಇದರ ಪಾರ್ಟ್ಸ್ ಅನ್ನ ಚೀನಾ ತನಗೆ ಸೇರಬೇಕು ಅಂತ ಹೇಳಿ ಕ್ಲೈಮ್ ಮಾಡುತ್ತೆ. ಹಾಗಾಗಿ ಇದೊಂದು ಕಂಟೆನ್ಷಿಯಸ್ ಮ್ಯಾರಿಟೈಮ್ ಬೌಂಡ್ರಿ ಆಗಿದೆ ಅನ್ನೋದು ನಮಗೆ ಗೊತ್ತಿರಲಿ. ಎಡಿಟೋರಿಯಲ್ನ ಹಿನ್ನೆಲೆಯಲ್ಲಿ ಕಾಗಿಟಿಂಗನ್ ರೀಫ್ನ ಬಗ್ಗೆ, ಜಾಮೋರಾ ರೀಫ್ನ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. 2015ರಲ್ಲಿ ಚೀನಾದವರು ಇದನ್ನ ರೀಕ್ಲೈಮ್ ಮಾಡಿಕೊಂಡು ಅಂದರೆ ಕಾಗಿಟಿಂಗನ್ ರೀಫನ್ನು ರೀಕ್ಲೈಮ್ ಮಾಡೋದ್ರ ಮುಖಾಂತರವಾಗಿ ಇದನ್ನು ಟ್ರಾನ್ಸ್ಫಾರ್ಮ್ ಮಾಡಿ ಒಂದು ಮಿಲಿಟರಿ ಬೇಸನ್ನಾಗಿ ಮಾಡ್ಕೊಂಡಿದ್ದಾರೆ. ಆದರೆ ಈ ಹಿಂದೆ ಫಾರ್ಮರ್ಲಿ ಇದೊಂದು ಸಬ್ಮರ್ಜ್ಡ್ ಮ್ಯಾರಿಟೈಮ್ ಫ್ಯೂಚರ್ ಆಗಿತ್ತು. ಆಗ ಕಾಗಿಟಿಂಗನ್ ರೀಫನ್ನು ಚೀನಾ, ತೈವಾನ್ ಮತ್ತು ವಿಯೆಟ್ನಾಂ 3 ದೇಶಗಳು ನನಗೆ ಸೇರಿದ್ದದ್ದು ಅಂತ ಹೇಳಿ ಕ್ಲೈಮ್ ಮಾಡ್ತಾ ಇದ್ವು. ಜಾಮೋರಾ ರೀಫ್ ಅನ್ನುವಂಥದ್ದು ಈಗ ಡಿಸ್ಪ್ಯೂಟೆಡ್ ಐಲ್ಯಾಂಡ್ ಆಗಿರ್ತಕ್ಕಂಥ ಸ್ಪ್ರಾಟ್ಲಿ ಐಲ್ಯಾಂಡ್ನಲ್ಲಿ ಇರುವಂಥ ಒಂದು ರೀಫ್ ಆಗಿದೆ. ಇದನ್ನು ಚೀನಾದವರು ಆಕ್ಯುಪೈ ಮಾಡಿದ್ದಾರೆ. ಆದರೆ ತೈವಾನ್, ವಿಯೆಟ್ನಾಂ ಮತ್ತು ಫಿಲಿಪೀನ್ಸ್ಗಳು ಕೂಡ ತಮಗೆ ಸೇರಬೇಕು ಅಂತ ಹೇಳಿ ಕ್ಲೈಮ್ ಮಾಡುವಂಥದ್ದು. ಸ್ಪ್ರಾಟ್ಲಿ ಐಲ್ಯಾಂಡ್ಸ್ಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ. ಸ್ಪ್ರಾಟ್ಲಿ ಐಲ್ಯಾಂಡ್ಸ್ಗಳನ್ನು ನಾವೆಲ್ಲಿ ನೋಡ್ತೀವಿ ಅಂತ ಅಂದಾಗ ನಮಗೆ ತಕ್ಷಣ ನೆನಪಾಗಬೇಕು ಇದು ಸೌತ್ ಚೈನಾ ಸೀಗೆ ಸಂಬಂಧಪಟ್ಟಂಥ ಒಂದು ಐಲ್ಯಾಂಡ್ ಅಂತ ಹೇಳಿ. ಜಾಮೋರಾ ರೀಫ್ ಅನ್ನುವಂಥದ್ದು ಕರೆಕ್ಟ್ಲಿ ಡಿಫ್ಯಾಕ್ಟೋ ಜುರಿಸ್ಡಿಕ್ಷನ್ ಆಫ್ ನಾನ್ಶಾ ಐಲ್ಯಾಂಡ್ಸ್ಗೆ ಸಂಬಂಧಪಟ್ಟಿದ್ದಂಥದ್ದು. ನಾನ್ಶಾ ಐಲ್ಯಾಂಡ್ಸ್ ಆಫ್ ಸಾನ್ಶಾ ಸಿಟಿ, ಹೈನನ್ ಪ್ರಾವಿನ್ಸ್, ಚೈನಾಗೆ ಸಂಬಂಧಪಟ್ಟಂಥ ರೀಫ್ ಆಗಿರುವಂಥದ್ದು. ಮೇನ್ಸ್ ಹಾಗೂ ಪ್ರಿಲಿಮ್ಸ್ ಎರಡರಲ್ಲೂ ಕೂಡ ಸೌತ್ ಚೈನಾ ಸೀನ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬರುವಂಥ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಯಾಕೆಂದರೆ ಇದು ಬಹಳ ವರ್ಷಗಳಿಂದ ಸುದ್ದಿಯಲ್ಲಿದೆ. ಆಗಾಗ ಮತ್ತೆ ನಾವು ಇದನ್ನು ಸುದ್ದಿಯಲ್ಲಿ ಕಾಣ್ತಾ ಇರ್ತೇವೆ. ಸೌತ್ ಚೈನಾ ಸೀಯನ್ನು ಅಧ್ಯಯನ ಮಾಡುವಾಗ ಮ್ಯಾಪ್ನ ಸಹಾಯವನ್ನು ಪಡ್ಕೊಂಡು ನೀವು ಅಧ್ಯಯನವನ್ನು ಮಾಡಿ ಮ್ಯಾಪಿಂಗ್ನ ವಿಚಾರವಾಗಿ ಕೂಡ ಇಲ್ಲಿ ಪ್ರಶ್ನೆಗಳನ್ನು ನಿಮಗೆ ಕೇಳ್ಬೋದಾಗುತ್ತೆ. ಹಾಗಾಗಿ ಇಲ್ಲೊಂದು ಮ್ಯಾಪನ್ನು ನೀಡಿರುವಂಥದ್ದು. ಇಲ್ಲಿ ಸೌತ್ ಚೈನಾ ಸೀನ ಸರೌಂಡ್ ಮಾಡುವಂಥ ಕಂಟ್ರೀಸ್ಗಳು ಎಲ್ಲೆಲ್ಲಿ ಬರುತ್ತೆ ಮತ್ತು ಈಗಷ್ಟೇ ನಾವು ಡಿಸ್ಕಸ್ ಮಾಡಿದಂಥ ಸೂಬಿ ರೀಫ್ ಅಂತ ಅಂದರೆ ಜಾಮೋರಾ ರೀಫ್ ಅನ್ನುವಂಥದ್ದು, ಸ್ಪ್ರಾಟ್ಲಿ ಐಲ್ಯಾಂಡ್ಸ್ಗಳು ಈ ಎಲ್ಲ ಎಲ್ಲಿ ಬರುತ್ತೆ ಅನ್ನೋದನ್ನ ನಾವು ಈ ಮ್ಯಾಪ್ನಲ್ಲಿ ನೋಡ್ಬೋದಾಗುತ್ತೆ. ಸೌತ್ ಚೈನಾ ಸೀಗೆ ಸಂಬಂಧಪಟ್ಟಂತೆ ಈಗಾಗಲೇ 2014ರ ಮೇನ್ಸ್ನಲ್ಲಿ ಒಂದು ಪ್ರಶ್ನೆಯನ್ನು ನಾವು ನೋಡಿದ್ವಿ. ಡಿಸ್ಕಸ್ ವಿತ್ ರೆಸ್ಪೆಕ್ಟ್ ಟು ದ ಸೌತ್ ಚೈನಾ ಸಿ ಮ್ಯಾರಿಟೈಮ್ ಟೆರೆಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಅಂಡ್ ರೈಸಿಂಗ್ ಟೆನ್ಷನ್ ಅಫರ್ಮ್ ದ ನೀಡ್ ಫಾರ್ ಸೇಫ್ ಗಾರ್ಡಿಂಗ್ ಮ್ಯಾರಿಟೈಮ್ ಸೆಕ್ಯೂರಿಟಿ ಟು ಎನ್ಶ್ಯೂರ್ ಫ್ರೀಡಮ್ ಆಫ್ ನಾವಿಗೇಷನ್ ಅಂಡ್ ಓವರ್ ಫ್ಲೈಟ್ ಥ್ರೂ ಔಟ್ ದ ರೀಜನ್. ಇನ್ ದಿಸ್ ಕಂಟೆಕ್ಸ್ಟ್ ಡಿಸ್ಕಸ್ ದ ಬೈಲ್ಯಾಟ್ರಲ್ ಇಶ್ಯೂಸ್ ಬಿಟ್ವೀನ್ ಇಂಡಿಯಾ ಅಂಡ್ ಚೈನಾ. ಈ ಪ್ರಶ್ನೆಯನ್ನು ನಾವು ಈಗಾಗಲೇ 2014ರ ಮೇನ್ಸ್ನಲ್ಲಿ ನೋಡಿದ್ದೇವೆ. ಇದೇ ರೀತಿಯಾಗಿ ಈ ಎಡಿಟೋರಿಯಲ್ನ ಆಧಾರದ ಮೇಲೆ ಮತ್ತೊಂದು ಮೇನ್ಸ್ ಪ್ರಶ್ನೆಯನ್ನು ನೋಡೋದಾದ್ರೆ, South China Sea has assumed great geopolitical significance in the present context. ಕಮೆಂಟ್ ಈ ರೀತಿಯಾದಂಥ ಪ್ರಶ್ನೆಗಳನ್ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಎಕ್ಸಾಮ್ ಪರ್ಸ್ಪೆಕ್ಟಿವ್ನಲ್ಲಿ ಸೌತ್ ಚೈನಾ ಸಿ ಬಹಳನೇ ಇಂಪಾರ್ಟೆಂಟ್ ಆಗೋದ್ರಿಂದ ಈ ಮೇನ್ಸ್ ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನು ಬರೆಯೋದಕ್ಕೆ ಪ್ರಯತ್ನವನ್ನು ಮಾಡಿ. ಈ ಎಡಿಟೋರಿಯಲ್ನ ಹಿನ್ನೆಲೆಯಲ್ಲಿ 2 ಪ್ರಿಲಿಮ್ಸ್ ಪ್ರಶ್ನೆಗಳನ್ನು ಕೂಡ ನೋಡೋಣ. ಸ್ಪ್ರಾಟ್ಲಿ ಐಲ್ಯಾಂಡ್ಸ್ಗಳು ಎಲ್ಲಿ ಲೊಕೇಟ್ ಆಗಿದೆ ಅನ್ನುವಂಥ ಪ್ರಶ್ನೆಯನ್ನು ನಮಗೆ ಕೇಳಿದ್ರೆ ಸೌತ್ ಚೈನಾ ಸೀನಲ್ಲಿ ಸ್ಪ್ರಾಟ್ಲಿ ಐಲ್ಯಾಂಡ್ಸ್ಗಳು ಇದೆ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ಗೊತ್ತಿರಲಿ. ಮುಂದಿನ ಪ್ರಶ್ನೆಯಲ್ಲಿ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಮೊದಲ ಹೇಳಿಕೆ ಹೇಳುತ್ತೆ, ದ 9 ಡಾಟೆಡ್ ಲೈನ್ ಈಸ್ ಡಿಮಾರ್ಕೇಟೆಡ್ ಲೈನ್ ಯೂಸ್ಡ್ ಬೈ ಗವರ್ಮೆಂಟ್ ಆಫ್ ಬೋತ್ ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೈನಾ ಅಂಡ್ ರಿಪಬ್ಲಿಕ್ ಆಫ್ ಚೈನಾ ಅಂತ ಹೇಳಿ. ಇದು ಸರಿಯಾದಂಥ ಹೇಳಿಕೆ ಆಗುತ್ತೆ. ಎರಡನೇ ಹೇಳಿಕೆ ಹೇಳುತ್ತೆ, ಥೈಲ್ಯಾಂಡ್ ಅಂಡ್ ವಿಯೆಟ್ನಾಂ ಬಾರ್ಡರ್ಸ್ ಸೌತ್ ಚೈನಾ ಸಿ ಅಂತ ಹೇಳಿ. ವಿಯೆಟ್ನಾಂ ಏನೋ ಸೌತ್ ಚೈನಾ ಸಿಯನ್ನು ಬಾರ್ಡರ್ ಮಾಡುತ್ತೆ, ಆದರೆ ಥೈಲ್ಯಾಂಡ್ ಸೌತ್ ಚೈನಾ ಸಿಯಲ್ಲಿ ಬಾರ್ಡರ್ ಅನ್ನು ಹೊಂದಿಲ್ಲ. ಹಾಗಾಗಿ ಇದು ತಪ್ಪಾದಂಥ ಹೇಳಿಕೆ ಆಗುತ್ತೆ. ಇಲ್ಲಿ ಆಪ್ಷನ್ ಎ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಇಂದಿನ ಕಡೆಯ ಎಡಿಟೋರಿಯಲ್ ಪ್ರೊಟೆಕ್ಷನ್ ಆಫ್ ಪ್ರೊಟೆಕ್ಟರ್ಸ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 3 ನಾಡಿಯಲ್ಲಿ ಸೋಷಿಯಲ್ ಜಸ್ಟಿಸ್ ಮತ್ತು ಇಶ್ಯೂಸ್ ರಿಲೇಟೆಡ್ ಟು ಹೆಲ್ತ್ ಅನ್ನುವಂಥ ಸಿಲೆಬಸ್ ನಾಡಿಯಲ್ಲಿ ಓದ್ಕೋಬಹುದಾಗುತ್ತೆ. ಕೋವಿಡ್-19 ವ್ಯಾಪಕವಾಗಿ ಹರಡ್ತಿರುವಂಥ ಹಿನ್ನೆಲೆಯಲ್ಲಿ ಎಲ್ಲ ಮಂದಿಯೂ ಕೂಡ ಲಾಕ್ಡೌನ್ನ ಹಿನ್ನೆಲೆಯಲ್ಲಿ ಮನೆಯಲ್ಲೇ ಇರಬೇಕಾದಂಥ ಸನ್ನಿವೇಶ ಬಂದಿದ್ರೂ ಕೂಡ ಡಾಕ್ಟರ್ಸ್ಗಳು ಹಗಲು ರಾತ್ರಿ ಶ್ರಮಪಟ್ಟು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಂತಹ ಡಾಕ್ಟರ್ಸ್ಗಳು ಮತ್ತು ಹೆಲ್ತ್ ಕೇರ್ ವರ್ಕರ್ಸ್ಗಳ ಮೇಲೆ ದಿನೇ ದಿನೇ ಅಟ್ಯಾಕ್ಸ್ಗಳು ಜರುಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಹೆಲ್ತ್ ಕೇರ್ ವರ್ಕರ್ಸ್ಗಳಿಗಿರುವಂಥ ಸಮಸ್ಯೆಗಳೇನು, ಅದಕ್ಕೆ ಸರ್ಕಾರ ಯಾವ ರೀತಿಯಾದಂಥ ಇನಿಷಿಯೇಟಿವ್ಸ್ಗಳನ್ನು ತಗೊಳ್ಬೋದು, ಅವರ ಮೇಲೆ ಆಗ್ತಿರುವಂಥ ಹಲ್ಲೆಗಳು ನಡೀದೇ ಇರೋದಕ್ಕೆ ಅನ್ನುವಂಥದ್ದನ್ನು ಈ ಎಡಿಟೋರಿಯಲ್ನಲ್ಲಿ ನೀಡಿದ್ದಾರೆ. ಚಾಲೆಂಜಸ್ ಫೇಸ್ಡ್ ಬೈ ಹೆಲ್ತ್ ವರ್ಕರ್ಸ್ ಏನು ಅಂತ ನೋಡೋದಾದ್ರೆ, ಹಲವು ಕಡೆಯಲ್ಲಿ ಡಾಕ್ಟರ್ಸ್ಗಳ ಮೇಲೆ ಮತ್ತು ಹೆಲ್ತ್ ಕೇರ್ ವರ್ಕರ್ಸ್ಗಳ ಮೇಲೆ ಅಟ್ಯಾಕ್ಸ್ ಅನ್ನುವಂಥದ್ದು ಆಗಿದೆ. ಇದು ಖಂಡಿತವಾಗ್ಲೂ ನಮ್ಮ ಸಮಾಜದ ಎಲ್ಲರೂ ಕೂಡ ತಲೆ ತಗ್ಗಿಸುವಂತ ಒಂದು ಕೆಲಸ. ಮತ್ತು ಡಾಕ್ಟರ್ಸ್ಗಳಾಗಿರ್ಬೋದು, ಹೆಲ್ತ್ ಕೇರ್ ವರ್ಕರ್ಸ್ಗಳಾಗಿರ್ಬೋದು, ತಮ್ಮ ಡ್ಯೂಟಿಯನ್ನು ಮುಗಿಸಿ ಅವರು ತಮ್ಮ ಮನೆಗಳಿಗೆ ಹಿಂತಿರುಗದಿರುವಾಗ ಕೆಲವು ಮಂದಿ ಅವರುಗಳನ್ನ ಹಿಂತಿರುಗದೇ ಇರುವಂತೆ ಪ್ರಿವೆಂಟ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ. ಯಾಕೆಂದ್ರೆ ಅವರು ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡಿದ್ದಾರೆ, ಅವರಿಗೆ ಕೋವಿಡ್-19 ಬಂದಿರಬಹುದು, ಅವರಿಗೆ ಬಂದಿರತಕ್ಕಂಥ ಇನ್ಫೆಕ್ಷನ್ ನಮಗೂ ಕೂಡ ಹರಡಬಹುದು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಜನಗಳು ಅವರು ಆ ಡಾಕ್ಟರ್ಸ್ ಮತ್ತು ಹೆಲ್ತ್ ಕೇರ್ ವರ್ಕರ್ಸ್ಗಳು ಮನೆಗೆ ಹೋಗದಂತೆ ಅವರನ್ನ ತಡಿತಾ ಇರುವಂತದ್ದು. ಕೆಲವು ಕಡೆ ಅಂತೂ ಅವರಿರುವಂತ ಜಾಗದಲ್ಲಿ ಅವರ ಪ್ರಿಮಿಸಿಸ್ ಅನ್ನೇ ಅವರು ವೆಕೇಟ್ ಮಾಡೋದಕ್ಕೆ ಕೂಡ ಅವರನ್ನ ಕೇಳ್ಕೊಳ್ತಾ ಇರುವಂತದ್ದು. ಈ ಎಲ್ಲ ಸಮಸ್ಯೆಗಳನ್ನ ಹೆಲ್ತ್
ಹೆಲ್ತ್ ಕೇರ್ ವರ್ಕರ್ಸ್ಗಳು ಇಂದು ಎದುರಿಸ್ತಾ ಇದ್ದಾರೆ. ಹೆಲ್ತ್ ಕೇರ್ ವರ್ಕರ್ಸ್ಗಳು ಈ ಸಮಸ್ಯೆಗಳನ್ನು ಎದುರಿಸೋದಕ್ಕೆ ಕಾರಣ ನಾನು ಈಗಾಗಲೇ ಹೇಳದಂತೆ ಜನಗಳಲ್ಲಿರ್ತಕ್ಕಂಥ ಫಿಯರ್ ಆಗಿರ್ಬೋದು ಮತ್ತು ಜನಗಳಿಗೆ ಇವರ ಮೇಲೆ ಇರ್ತಕ್ಕಂಥ ಇಗ್ನೋರೆನ್ಸ್ ಆಗಿರ್ಬೋದು ಮತ್ತು ಫಿಯರ್ ಆಫ್ ಸ್ಟಿಗ್ಮಾ ಅನ್ನುವಂಥದ್ದು. ಇವರು COVID-19 ಪೇಷಂಟ್ಸ್ಗಳಿಗೆ ಅಥವಾ ಇನ್ಫೆಕ್ಟೆಡ್ ಪೇಷಂಟ್ಸ್ಗಳಿಗೆ ಟ್ರೀಟ್ಮೆಂಟ್ ಅನ್ನ ನೀಡಿದ್ದಾರೆ, ಅವರಿಂದ ನಮಗೂ ಕೂಡ ಇದು ಹರಡುತ್ತೆ ಅನ್ನುವಂಥ ಒಂದು ಸ್ಟಿಗ್ಮಾ ಆಗಿರ್ಬೋದು, ಐಸೋಲೇಷನ್ ಆಗಿರ್ಬೋದು ಮತ್ತು ಜನಗಳಲ್ಲಿರ್ತಕ್ಕಂಥ ರಾಂಗ್ ಮೆಸೇಜಿಂಗ್ ಅಥವಾ ರಾಂಗ್ ಇನ್ಫಾರ್ಮೇಶನ್ ಅನ್ನುವಂಥದ್ದು, ಫೇಕ್ ನ್ಯೂಸ್ಗಳ ಅಟ್ಟಹಾಸದಿಂದ ಜನಗಳು ತಿಳ್ಕೊಳ್ತಿರ್ತಕ್ಕಂಥ ತಪ್ಪು ತಿಳುವಳಿಕೆಗಳು ಕೂಡ ಈ ರೀತಿಯಾದಂಥ ಸಂಭವಗಳು ಉಂಟಾಗೋದಕ್ಕೆ ಕಾರಣ ಆಗ್ತಿದೆ. ಈ ಒಂದು ವೈರಸ್ ಇಂದ ಇನ್ಫೆಕ್ಟ್ ಆಗ್ಬಿಟ್ರೆ ನಾವು ಸತ್ತೇ ಹೋಗ್ತೀವಿ ಅನ್ನುವಂಥ ರಾಂಗ್ ಮೆಸೇಜ್ ಅನ್ನುವಂಥದ್ದು ಜನಗಳಿಗಿದೆ. ಇದರಿಂದಾಗಿ ಕೂಡ ಜನಗಳು ಈ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ. ಕಾರಣ ಏನೇ ಇರಲಿ, ಈ ರೀತಿಯಾದಂಥ ಹಲ್ಲೆಗಳನ್ನು ಮಾಡುವಂಥದ್ದು ಅಥವಾ ಡಾಕ್ಟರ್ಸ್ಗಳನ್ನು ಅವರ ಮನೆಗೆ ಬರುವಂತೆ ತಡೆಯುವಂಥದ್ದು, ನಮ್ಮ ಪ್ರಾಣಗಳನ್ನು ಉಳಿಸಲಿಕ್ಕೆ ಹೋರಾಡ್ತಿರುವಂಥ ಡಾಕ್ಟರ್ಸ್ಗಳ ಮೇಲೆ ಈ ರೀತಿಯ ಕೆಲಸಗಳನ್ನು ಮಾಡುವಂಥದ್ದು ಖಂಡಿತವಾಗ್ಲೂ ಸಮಾಜ ಒಪ್ಪುವಂಥ ಒಂದು ಕೃತ್ಯ ಅಲ್ಲ. ಇಂಥ ಹೇಯ ಕೃತ್ಯಗಳನ್ನು ತಡೆಯೋದಕ್ಕೆ ಅಂತ ಹೇಳಿ ಗೌರ್ಮೆಂಟ್ ಯಾವ ರೀತಿಯಾದಂಥ ಇನಿಷಿಯೇಟಿವ್ಸ್ಗಳನ್ನು ತಗೊಂಡಿದೆ ಅಂತ ನೋಡೋದಾದ್ರೆ, ಎಪಿಡೆಮಿಕ್ ಡಿಸೀಸಸ್ ಆಕ್ಟ್ 1897 ಈ ಆಕ್ಟ್ ಅನ್ನ ಒಂದು ಆರ್ಡಿನೆನ್ಸ್ ಅನ್ನ ಸುಗ್ರೀವಾಜ್ಞೆಯನ್ನ ಹೊರಡಿಸೋದ್ರ ಮುಖಾಂತರವಾಗಿ ಈ ಆಕ್ಟ್ ಅನ್ನ ತಿದ್ದುಪಡಿ ಮಾಡಿದ್ದಾರೆ. ಇದರ ಮುಖಾಂತರವಾಗಿ ಮೆಡಿಕಲ್ ಪರ್ಸನಲ್ಸ್ಗಳ ವಿರುದ್ಧವಾಗಿ ಯಾವುದೇ ರೀತಿಯಾದಂಥ ವೈಲೆನ್ಸ್ ಅನ್ನುವಂಥದ್ದು ಆದ್ರೆ ಇದನ್ನ ಕಾಗ್ನಿಸಬಲ್ ಮತ್ತು ನಾನ್ ಬೇಲಬಲ್ ಅಫೆನ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡಲಾಗುತ್ತೆ. ಮತ್ತು ಡಾಕ್ಟರ್ಸ್ಗಳಿಗೆ ಅವರ ವರ್ಕಿಂಗ್ ಪ್ಲೇಸಸ್ಗಳಿಗೆ ಅಥವಾ ಅವರ ಓನ್ ಪ್ರಾಪರ್ಟಿಗೆ ಯಾವುದೇ ರೀತಿಯಾದಂಥ ಡ್ಯಾಮೇಜ್ ಆದರೆ ಮತ್ತೆ ಡಾಕ್ಟರ್ಸ್ಗಳಿಗೆ ಇಂಜುರಿ ಆದರೆ ಇದರೆಲ್ಲದರ ಕುರಿತಾದಂಥ ಕಾಂಪನ್ಸೇಷನ್ ಅನ್ನ ಸರ್ಕಾರವೇ ಒದಗಿಸಿಕೊಡುತ್ತೆ. ಸರ್ಕಾರದವರಾಗಿರ್ಬೋದು ಅಥವಾ ನಾವು ಸೊಸೈಟಿಯಲ್ಲಿರ್ತಕ್ಕಂಥ ಜನಗಳು ಕಮ್ಯುನಿಟಿ ಪಾರ್ಟಿಸಿಪೇಷನ್ ನ ಮುಖಾಂತರವಾಗಿ ನಾವುಗಳು ಏನನ್ನ ಮಾಡಬೇಕು ಇವುಗಳನ್ನ ತಡೆಗಟ್ಟೋದಕ್ಕೆ ಅಂತಂದ್ರೆ ಅವೇರ್ನೆಸ್ ಬಿಲ್ಡಿಂಗ್ ಎಕ್ಸಸೈಸ್ಗಳನ್ನ ಮಾಡಬೇಕು ಮತ್ತು ನಮ್ಮಲ್ಲಿನ ಜನಗಳಲ್ಲಿ ಎಂಪತಿ ಅನ್ನುವಂಥದ್ದು ಹೆಚ್ಚಾಗಬೇಕು, ಕಂಪ್ಯಾಷನ್ ಅನ್ನುವಂಥದ್ದು ಜಾಸ್ತಿ ಆಗಬೇಕು, ಸಪೋರ್ಟ್ ಅನ್ನ ಅನ್ಮಿಟಿಗೇಟೆಡ್ ಸಪೋರ್ಟ್ ಅನ್ನ ಅವರಿಗೆ ನೀಡಬೇಕು, ಕೋಆಪರೇಷನ್ ಅನ್ನ ಸೊಸೈಟಿಯಿಂದ ಒಳ್ಳೆಯ ಕೋಆಪರೇಷನ್ ಅನ್ನ ಈ ಹೆಲ್ತ್ ಕೇರ್ ವರ್ಕರ್ಸ್ ಗಳಿಗೆ ನೀಡಬೇಕು. ಸರ್ಕಾರ ಇಷ್ಟು ಗ್ರೌಂಡ್ ಲೆವೆಲ್ ನಲ್ಲಿ ಇಳಿದು ಕೆಲಸ ಮಾಡೋದಕ್ಕೆ ಸಾಕಷ್ಟು ಮಟ್ಟಿಗಿನ ರೀಚ್ ಅನ್ನುವಂಥದ್ದು ಸರ್ಕಾರಕ್ಕೆ ಆಗದೆ ಇರಬಹುದು. ಆದರೆ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಅನ್ನುವಂಥದ್ದು ಆದಾಗ ಸೊಸೈಟಿಯ ಪೀಪಲ್ಸ್ ಗಳೆಲ್ಲವೂ ಕೂಡ ಇನ್ವಾಲ್ವ್ ಆಗಿ ಯಾರೆಲ್ಲ ತಿಳಿದಿರುವಂತವರು, ಯಾರೆಲ್ಲ ಅರ್ಥ ಮಾಡ್ಕೊಳ್ಳೋಕೆ ಆಗುವಂತವ್ರು ಇರ್ತಾರೆ ಅಂಥವರು ತಿಳಿದೇ ಇರುವಂತವರಿಗೆ ತಿಳಿಸಿ ಹೇಳಿದಾಗ ಇವರಲ್ಲಿ ಇರ್ತಕ್ಕಂಥ ಫಿಯರ್ ಅನ್ನ, ಟ್ಯಾಬು ಅನ್ನ ಅಥವಾ ಸ್ಟಿಗ್ಮಾವನ್ನ ಅವರಿಂದ ದೂರ ಮಾಡಿದಾಗ ಈ ರೀತಿಯಾದಂಥ ಹಲ್ಲೆಗಳಾಗೋದಾಗಿರ್ಬೋದು ಅಥವಾ ಡಾಕ್ಟರ್ಸ್ ಗಳನ್ನ ಅವರ ಮನೆಗೆ ಬರುವಂತೆ ತಡೆಯೋದಾಗಿರ್ಬೋದು, ಈ ರೀತಿ ಹೆಲ್ತ್ ವರ್ಕರ್ಸ್ಗಳು ಅನುಭವಿಸ್ತಿರುವಂತಹ ಕಷ್ಟಗಳು ಅಥವಾ ನೋವುಗಳು ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಕಡಿಮೆ ಆಗುತ್ತೆ. ಈ ಎಡಿಟೋರಿಯಲ್ನ ಹಿನ್ನೆಲೆಯಲ್ಲಿ ಒಂದು ಮೈನ್ಸ್ ಪ್ರಶ್ನೆಯನ್ನು ನೋಡೋದಾದ್ರೆ, ಅಟ್ಯಾಕ್ಸ್ ಆನ್ ಹೆಲ್ತ್ ವರ್ಕರ್ಸ್ ಇನ್ಕ್ರೀಸಿಂಗ್ ಡ್ಯೂರಿಂಗ್ ಪ್ಯಾಂಡಮಿಕ್, ಎಕ್ಸ್ಪ್ಲೈನ್ ದ ಸೆವೆರಲ್ ಚಾಲೆಂಜಸ್ ಫೇಸ್ಡ್ ಬೈ ಹೆಲ್ತ್ ಕೇರ್ ವರ್ಕರ್ಸ್ ಅಂಡ್ ಸಜೆಸ್ಟ್ ದ ಮೆಜರ್ ಟು ಕಂಟ್ರೋಲ್ ದೀಸ್ ಅಟ್ಯಾಕ್ಸ್. ಈ ರೀತಿಯ ಪ್ರಶ್ನೆಗಳನ್ನು ನಾವು ನೋಡಬಹುದಾಗುತ್ತೆ. ಹಾಗಾಗಿ ಈ ಪಾಯಿಂಟ್ಸ್ಗಳನ್ನು ಬಳಕೆ ಮಾಡಿಕೊಂಡು ನೀವು ಈ ಪ್ರಶ್ನೆಗೆ ಉತ್ತರವನ್ನು ಬರೆಯೋದಕ್ಕೆ ಟ್ರೈ ಮಾಡಿ. ಇಂದಿನ ಆರ್ಟಿಕಲ್ಸ್ಗಳ ಮೇಲಿನ ಪ್ರಿಲಿಮ್ಸ್ ಪ್ರಶ್ನೆಗಳನ್ನು ನೋಡೋಣ. ಮೊದಲ ಪ್ರಶ್ನೆ ಕೇಳ್ತಾ ಇದೆ, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ರಿಗಾರ್ಡಿಂಗ್ ದಿ ಸೌತ್ ಏಷ್ಯಾ ಅಂತ ಹೇಳ್ಬಿಟ್ಟು. ಇಲ್ಲಿ 2 ಹೇಳಿಕೆಗಳನ್ನು ನೀಡಿದ್ದಾರೆ. ಈ 2 ಹೇಳಿಕೆಗಳನ್ನು ಓದ್ಕೊಂಡು ಯಾವ ಹೇಳಿಕೆ ಸರಿಯಾಗಿದೆ ಅನ್ನೋದನ್ನ ನೀವು ಗುರುತಿಸಬೇಕಾಗುತ್ತೆ. ಎರಡನೇ ಪ್ರಶ್ನೆಯಲ್ಲಿ ಸಿಗ್ನಿಫಿಕೆಂಟ್ ಎರರ್ಸ್ ಆರ್ ಹ್ಯಾಪನಿಂಗ್ ಇನ್ ಆಂಟಿಬಾಡಿ ಟೆಸ್ಟಿಂಗ್ ಇನ್ ದ ಕಂಟ್ರಿ ವಿತ್ ರೆಫರೆನ್ಸ್ ಟು ದ ನೇಸಲ್ ಸ್ವಾಬ್ ಟೆಸ್ಟ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅನ್ನೋದಾಗಿದೆ. ಇಲ್ಲಿ ನೇಸಲ್ ಸ್ವಾಬ್ ಟೆಸ್ಟ್ಗೆ ಸಂಬಂಧಪಟ್ಟಂತೆ ಕೆಲವು ಹೇಳಿಕೆಗಳನ್ನು ಇಲ್ಲಿ ನೀಡಲಾಗಿದೆ. ಇವುಗಳಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿದೆ ಅನ್ನೋದನ್ನ ನಾವು ಗುರುತಿಸಬೇಕಾಗುತ್ತೆ. ರ್ಯಾಪಿಡ್ ಫೇಲ್ಯೂರ್ಸ್ ಅನ್ನುವಂಥ ಆರ್ಟಿಕಲ್ ಅನ್ನ ನಾವು ಇವತ್ತು ಡಿಸ್ಕಸ್ ಮಾಡಿಲ್ಲ. ಈ ಆರ್ಟಿಕಲ್ ಅನ್ನ ನೀವು ಓದಿಕೊಂಡು ಒಂದಷ್ಟು ಹೋಮ್ವರ್ಕ್ ಅನ್ನ ಮಾಡೋದ್ರ ಮುಖಾಂತರವಾಗಿ ಈ ಪ್ರಶ್ನೆಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಉತ್ತರವನ್ನ ನೀಡಿ. ಮುಂದಿನ ಪ್ರಶ್ನೆ, ನೆಚುನಾ ಸಿ ಸೀನ್ ಇನ್ ದ ನ್ಯೂಸ್ ಈಸ್ ಲೊಕೇಟೆಡ್ ಇನ್ ವಿಚ್ ಆಫ್ ದಿ ರೀಜನ್ಸ್ ಆಫ್ ದಿ ವರ್ಲ್ಡ್ ಅನ್ನೋದಾಗಿದೆ. ನೆಚುನಾ ಸಿ ಅನ್ನ ನಾವು ಸುದ್ದಿಯಲ್ಲಿ ಕಾಣ್ತಾ ಇದ್ದೇವೆ. ನೆಚುನಾ ಸಿ ಅನ್ನುವಂಥದ್ದು ಎಲ್ಲಿ ಲೊಕೇಟ್ ಆಗಿದೆ ಅನ್ನೋದನ್ನ ನಾವು ಗುರುತಿಸಬೇಕಾಗುತ್ತೆ. ಕಡೆಯ ಪ್ರಶ್ನೆಯಲ್ಲಿ ವಿತ್ ರೆಫರೆನ್ಸ್ ಟು ದ ಆಫೀಸ್ ಆಫ್ ದಿ ಗವರ್ನರ್ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಇನ್ಕರೆಕ್ಟ್ ಅಂತ ಕೇಳ್ತಾ ಇದ್ದಾರೆ. ಇದೊಂದು ಪೊಲಿಟಿ ಬೇಸ್ಡ್ ಪ್ರಶ್ನೆಯಾಗಿದ್ದು ಆಫೀಸ್ ಆಫ್ ಗವರ್ನರ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಇನ್ಕರೆಕ್ಟ್ ಆಗಿದೆ ಅನ್ನೋದನ್ನ ಗುರುತಿಸಬೇಕಾಗುತ್ತೆ. ಈ ರೀತಿಯಾದಂಥ ಸ್ಟ್ಯಾಟಿಕ್ ಪಾಯಿಂಟ್ಸ್ಗಳು ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಇದನ್ನು ನಾವು ಕರೆಂಟ್ ಅಫೇರ್ಸ್ನಲ್ಲಿ ಡಿಸ್ಕಸ್ ಮಾಡಲೇಬೇಕು ಅಂತೇನಿಲ್ಲ. ಆಫೀಸ್ ಆಫ್ ಪ್ರೆಸಿಡೆಂಟ್, ಆಫೀಸ್ ಆಫ್ ಗವರ್ನರ್ ಇವೆಲ್ಲವೂ ಕೂಡ ನಮಗೆ ಸ್ಪಷ್ಟವಾಗಿ ಗೊತ್ತಿರಲೇಬೇಕಾದಂಥ ಆಫೀಸಸ್ಗಳಾಗಿರುತ್ತೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ. ಹಾಗಾಗಿ ಈ ಪ್ರಶ್ನೆಗೆ ನೀವು ಈಸಿಯಾಗಿ ಉತ್ತರವನ್ನು ನೀಡಬಹುದಾಗುತ್ತೆ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.